ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತಹ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಮ್ಮ ಸ್ತೋತ್ರವನ್ನು ಸ್ವಾಮಿ. ಕರ್ತನೆ, ಈ ಸಮಯದಲ್ಲಿ ನಿಮ್ಮನ್ನೇ ಸ್ತುತಿಸಿ ಆರಾಧಿಸಿ ಘನಪಡಿಸಿ ಮಹಿಮೆ ಪಡಿಸ್ತೇವೆ. ನಮ್ಮೆಲ್ಲರ ಜೀವಿತದಲ್ಲಿ ಎಸೆಯ ನೀವು ಮಾಡಿರುವ ಒಂದೊಂದು ಉಪಕಾರಕ್ಕಾಗಿ ಸ್ತೋತ್ರ. ಪರಿಶುದ್ಧಾತ್ಮ ದೇವರೇ, ಈ ಸಮಯದಲ್ಲಿ ವಾಕ್ಯವಾಗಿ ಹೋಗುವಾಗ ದೇವರಾತ್ಮನೇ ನೀವು ನಮ್ಮೊಟ್ಟಿಗಿದ್ದು ನಿಮ್ಮ ಮಾತುಗಳನ್ನು ನಾವೆಲ್ಲರೂ ಕೇಳುವಾಗೆ ಗ್ರಹಿಸುವಾಗೆ ಕಲಿಯಲಿಕ್ಕಾಗುತ್ತೆ. ದೇವರಿಗೆ ಸಹಾಯ ಮಾಡು. ಬರುವಂತೆಲ್ಲ ಡಿಸ್ಟರ್ಬ್ ಅನ್ನಪ್ಪ ನಿನ್ನ ಹತೋಟಿಗೆ ತೆಗೆದುಕೊಂಡು ಸ್ವಾಮಿ ಅಪ್ಪ, ನಿನ್ನ ವಾಕ್ಯವನ್ನು ನಾವು ಧ್ಯಾನ ಮಾಡಲಿಕ್ಕೆ ದೇವರಾತ್ಮನೇ ನೀವೇ ನಮ್ಗೆ ಸಹಾಯ ಮಾಡಿ ಕಾಪಾಡಬೇಕೆಂಬುದಾಗಿ ನೀವು ಮಾತನಾಡುವಂಥ ಮಾತುಗಳು ನಾವೆಲ್ಲರೂ ಕೇಳುವ ಹಾಗೆ ನೀವು ತಾನೇ ಸಹಾಯ ಮಾಡಿ ಬಲಪಡಿಸು. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೆನ್ ಆಮೆನ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇವತ್ತಿನ ವಾಕ್ಯಾಂಶ ದುಃಖಿತರನ್ನು ಸಂತೈಸುವ ದೇವರು ಎಂಬುದಾಗಿ. ದುಃಖಿತರನ್ನ ಸಂತೈಸುವ ದೇವರು ಎಂಬ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. 63ನೇ ಕೀರ್ತನೆ 3ನೇ ವಚನ ಏನ್ ಹೇಳುತ್ತೆ? 63ನೇ ಕೀರ್ತನೆ 3ನೇ ವಚನ. 63ನೇ ಕೀರ್ತನೆ 3ನೇ ವಚನ. ನಿನ್ನ ಪ್ರೇಮಾನುಭವವು ಜೀವಕ್ಕಿಂತಲೂ ಶ್ರೇಷ್ಠ, ನನ್ನ ಬಾಯಿ ನಿನ್ನನ್ನು ಕೀರ್ತಿಸುವುದೆಂಬುದಾಗಿ. ನೋಡ್ರಿ, ದೇವರ ಪ್ರೇಮ, ದೇವರ ಒಂದು ಪ್ರೀತಿ ಜೀವಕ್ಕಿಂತಲೂ ಶ್ರೇಷ್ಠ ಅಂತೆ. ಅಂದ್ರೆ ದೇವರು ಪ್ರೀತಿಸುವುದು ಶಾಶ್ವತವಾದ ಪ್ರೀತಿ. ದೇವರ ಪ್ರೀತಿ ಶಾಶ್ವತ ಪ್ರೀತಿ. ಅದು ಯಾವ ರೀತಿ ಪ್ರೇಮಾನುಭವ ಅಂದ್ರೆ ಜೀವಕ್ಕಿಂತಲೂ ಶ್ರೇಷ್ಠನಂತೆ. ಅಂದ್ರೆ ದೇವರು ಈ ಲೋಕದ ಮೇಲೆ ಜೀವಿಸುವಂತ ಪ್ರತಿಯೊಬ್ಬರನ್ನ ಅವರ ಜೀವಕ್ಕಿಂತ ಹೆಚ್ಚಾಗಿ ಶ್ರೇಷ್ಠವಾಗಿ ಪ್ರೀತಿಸುವನು. ಹಾಗಾಗಿ ನನ್ನ ಬಾಯಿ ನಿನ್ನನ್ನ ಕೀರ್ತಿಸುವುದೆಂಬುದಾಗಿ ನಾವು ನೋಡ್ತೀವಿ. ಹಾಗೆ ಪ್ರಿಯ ನನ್ನ ಸಹೋದರರೇ, ಯಾವ ರೀತಿ ಆತನ ಪ್ರೇಮಾನುಭವ ಜೀವಕ್ಕಿಂತ ಶ್ರೇಷ್ಠ ಅಂತ ಹೇಳುವಾಗ, ಈ ಲೋಕದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಬದುಕಬೇಕಂದ್ರೆ ಆಹಾರ ಬೇಕಾಗಿದೆ. ಆಹಾರ ಎಷ್ಟೋ ಮುಖ್ಯವಾಗಿದೆ. ಹಾಗಾಗಿ ಯೇಸು ಕ್ರಿಸ್ತನು ಒಂದು ಮಾತು ಹೇಳ್ತಾನೆ. ಯೋಹಾನ ಬರೆದ ಸುವಾರ್ತೆಯಲ್ಲಿ 14ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುವಾಗ, ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 1ನೇ ವಚನದಲ್ಲಿ ಏನ್ ಹೇಳುತ್ತಂದ್ರೆ, ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನೋಡ್ರಿ, ಇಲ್ಲಿ ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ದೇವರನ್ನು ನಂಬಿರಿ, ನನ್ನ ನಂಬಿರಿ ಎಂಬುದಾಗಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ. ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ ಏನಂತ? ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ. ಯಾಕೆ ಈ ಮಾತು ಹೇಳ್ತಾ ಇದ್ದಾನೆ ಅಂದ್ರೆ, ಪ್ರಿಯರೇ, ಯೇಸು ಸ್ವಾಮಿ ಈ 13ನೇ ಅಧ್ಯಾಯದಲ್ಲಿ ತನ್ನನ್ನು ತಾನು ಪ್ರಕಟಿಸಿಕೊಳ್ತಾನೆ. ಮತ್ತು ಅಷ್ಟೇ ಅಲ್ಲದೆ ಆತನು ಏನ್ ಹೇಳ್ತಾನೆ ಅಂದ್ರೆ, ನಾನಿನ್ನು ಸ್ವಲ್ಪ ಕಾಲ ಇರ್ತೀನಿ, ಆಮೇಲೆ ನಿಮ್ಮನ್ನ ಬಿಟ್ಟು ಹೋಗ್ತೀನಿ. ನಿಮ್ಮನ್ನ ಬಿಟ್ಟು ಹೋಗುವಂತ ಸಂದರ್ಭ ಸಮಯ ಕೂಡಿ ಬಂದಿದೆ ಅಂತ ಹೇಳಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ, ಅಷ್ಟೊಳಗೆ ಒಬ್ಬ ಶಿಷ್ಯನು ಅಲ್ಲಿಂದ ಬಿಟ್ಟು ಹೋಗಿರ್ತಾನೆ. ಯಾರು? ಇಸ್ಕರಿಯೋತ ಯೂದನು ಬಿಟ್ಟು ಹೋಗಿರ್ತಾನೆ. ಮತ್ತು ಈ ಯೋಹಾನ ಬರೆದ ಸುವಾರ್ತೆಯಲ್ಲಿ 13ನೇ ಅಧ್ಯಾಯ 31ನೇ ವಚನದಿಂದ ಇನ್ನು ಕೊನೆ ತನಕ 11 ಜನ ಶಿಷ್ಯರು ಮಾತ್ರ ಇರ್ತಾರೆ ಯೇಸು ಸ್ವಾಮಿಯೊಟ್ಟಿಗೆ. ಆ ಯೇಸು ಸ್ವಾಮಿಯೊಟ್ಟಿಗೆ 11 ಜನ ಶಿಷ್ಯರು ಇರುವಂತ ಸಂದರ್ಭದಲ್ಲಿ ಕೆಲವು ಅಧ್ಯಾಯಗಳು ಇಲ್ಲಿ ಬಹಳ ಗೂಢಾರ್ಥವಾಗಿ ಯೇಸು ಕ್ರಿಸ್ತನ ತಿಳಿಯಪಡಿಸ್ತಾನೆ. ಯಾಕೆಂದ್ರೆ ನಾನು ಅಲ್ಲಿ ಹೇಳ್ತಾನೆ 13ನೇ ಅಧ್ಯಾಯ 33ನೇ ವಚನದಲ್ಲಿ ಏನ್ ಹೇಳ್ತಾನೆ ಅಂದ್ರೆ, ಪ್ರಿಯ ಮಕ್ಕಳೇ, ಇನ್ನು ಸ್ವಲ್ಪ ಕಾಲವೇ ನಿಮ್ಮ ಸಂಗಡ ಇರುತ್ತೇನೆ, ನನ್ನನ್ನು ಹುಡುಕುವಿರಿ, ಆದರೆ ನಾನು ಹೋಗುವಲ್ಲಿಗೆ ನೀವು ಬರಲಾರಿರಿ ಎಂದು ಹೇಳಿ ನಾನು ಯೆಹೂದ್ಯರಿಗೆ ಹೇಳಿದಂತೆ ಈಗ ನಿಮಗೂ ಹೇಳುತ್ತೇನೆ ಅಂತ ಹೇಳ್ತಾನೆ. ಅಂದ್ರೆ ಸ್ವಲ್ಪ ಕಾಲ ಇದ್ದು ನಿಮ್ಮನ್ನು ಬಿಟ್ಟು ಹೋಗ್ತೀನಿ ಅಂದ್ರೆ, ನೋಡ್ರಿ, ಈ ಸ್ವಲ್ಪ ಕಾಲ ಇದ್ದು ಬಿಟ್ಟು ಹೋಗುವಂತ ಸ್ಥಿತಿ ಅಂತ ಹೇಳುವಾಗ ಅವರು ಒಂದು ಚಿಂತೆಗೊಳಗಾಗ್ತಾರೆ, ದುಃಖಕ್ಕೊಳಗಾಗ್ತಾರೆ. ಯಾಕೆಂದ್ರೆ ಅವರೆಲ್ಲ ಹುಟ್ಟು ಬಡವರಾಗಿರ್ತಾರೆ, ಕೂಲಿ ಮಾಡುವಂತವರಾಗಿರ್ತಾರೆ, ಮತ್ತು ಮೀನು ಹಿಡಿಯುವಂತವರಾಗಿರ್ತಾರೆ. ಅಂತವ್ರನ್ನ ತನ್ನ ಶಿಷ್ಯರಾಗಿ ಅವ್ರನ್ನ ಆರಿಸ್ಕೊಂಡು ಸುಮಾರು 3.5 ವರ್ಷಗಳ ಕಾಲ ಅವ್ರು ಯಾವುದೇ ಒಂದು ಕಷ್ಟ ಪಡದೆ, ಯಾವುದೇ ಒಂದು ಶ್ರಮೆ ಪಡದೆ ಯೇಸು ನಮ್ಮ ಜೊತೆಯಲ್ಲಿದ್ದು ಸುಖವಾದ ರೀತಿಯಲ್ಲಿ ಜೀವನ ಮಾಡಿರ್ತಾರೆ.
ಯಾಕಂದ್ರೆ ಅವ್ರು ಹುಟ್ಟುತನದಿಂದಲೇ ಬಡವರಾಗುತ್ತಿರ್ತಾರೆ. ಅವ್ರು ಹಗಲೆಲ್ಲ ರಾತ್ರಿಯೆಲ್ಲ ಆ ಬಟ್ಟೆ ಬಿಚ್ಚಾಕಿ ಒಂದು ಗೋಚಿ ಮಾತ್ರ ಕಟ್ಕೊಂಡು ಸಮುದ್ರದಲ್ಲಿ ಮೀನು ಹಿಡಿಯುತ್ತಾ ಬೆಸ್ತರಾಗಿರ್ತಾರೆ. ಹಾಗಾಗಿ ಅವರು ಯಾವಾಗಲೂ ಬಡತನದಲ್ಲಿ ಬೆಳೆದು ಬಂದು ಯೇಸು ಸ್ವಾಮಿ ಶಿಷ್ಯರಾದ ಮೇಲೆ ಅವರಿಗೆ ಒಂದು ಐಶ್ವರ್ಯ ಬರ್ತದೆ, ಒಳ್ಳೆ ಉಡುಗೆ ತೊಡುಗೆಗಳು ಹಾಕೊಳ್ತಾರೆ. ಯೇಸು ಸ್ವಾಮಿ ಜೊತೆಯಲ್ಲಿರೋದ್ರಿಂದ ತಿಂದು ಕುಡಿಯೋದಕ್ಕೆ ಯಾವುದೇ ಒಂದು ಕೊರತೆ ಇರಲ್ಲ. ಯಾವುದೇ ಒಂದು ಕೊರತೆ ಇರುವಂತ ಸಂದರ್ಭದಲ್ಲಿ ಅವರು ಸುಖವಾಗಿ ಜೀವನ ಮಾಡ್ತಾ ಇರ್ತಾರೆ. ಯೇಸು ಸ್ವಾಮಿ ನಿಮ್ಮನ್ನು ಬಿಟ್ಟು ಹೋಗ್ತೀನಿ ಅಂತ ಹೇಳುವಾಗ ಅವರು ಚಿಂತೆಗೆ ಒಳಗಾಗ್ತಾರೆ. ಈ ಲೋಕದಲ್ಲಿ ನಾವು ಯಾವ ರೀತಿ ಜೀವಿಸ್ಬೇಕು, ಈ ಲೋಕದಲ್ಲಿ ಯಾವ ರೀತಿ ನಾವು ನಡ್ಕೋಬೇಕು ಅಂತ ಹೇಳಿ ಅವ್ರ ಚಿಂತೆಗೆ ಒಳಗಾಗುವಂತ ಸಂದರ್ಭದಲ್ಲಿ ಯೇಸು ಕ್ರಿಸ್ತನವ್ರನ್ನ ಧೈರ್ಯ ಪಡಿಸುವಂತ ಮಾತುಗಳು ಏನಂದ್ರೆ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ದೇವರು ನಂಬರಿ ನನ್ನ ನಂಬರಿ. ಅಂದ್ರೆ ನನ್ನನ್ನ ನಿನ್ನನ್ನ ನಮ್ಮೆಲ್ಲರೂ ಸೃಷ್ಟಿ ಮಾಡಿರುವಂತಹ ದೇವರನ್ನ ನಂಬರಿ ಮತ್ತು ನಿಮ್ಮ ಜೊತೆ ಸೇವಕರಾಗಿರುವಂತ, ನಿಮ್ಮ ಒಳ್ಳೆ ಸ್ನೇಹಿತನಾಗಿರುವಂತ, ನಿಮಗೋಸ್ಕರ ಪ್ರಾಣ ಕೊಡ್ಲಿಕ್ಕಿರುವಂತ, ನಿಮ್ಮನ್ನ ರಕ್ಷಣೆ ಮಾಡ್ಲಿಕ್ಕಿರುವಂತ ನನ್ನನ್ನು ಕೊಡ್ರಿ ನಂಬರಿ ಅಂತೇಳಿ ಯೇಸು ಕ್ರಿಸ್ತನು ಈ ಮಾತುಗಳು ಹೇಳ್ತಾ ಇದ್ದಾನೆ. ಯಾಕೆ ಈ ಮಾತುಗಳು ಹೇಳ್ತಾ ಇದ್ದಾನೆ ಅಂದ್ರೆ, ಯಾರಿಗೆ ಹೇಳ್ತಾ ಇದ್ದಾನೆ? ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ. ಮತ್ತು ಆತನು ಏನಾಗುತ್ತಂದ್ರೆ ಪ್ರಿಯರೇ, ಇನ್ನು ಸ್ವಲ್ಪ ಕಾಲ ನಾನು ಇರ್ತೀನಿ, ಸ್ವಲ್ಪ ಕಾಲ ಆದ್ಮೇಲೆ ನಾನು ನಿಮ್ಮನ್ನು ಬಿಟ್ಟು ಹೋಗ್ತೀನಿ ಅಂದ್ರೆ 3.5 ವರ್ಷ ಕಾಲ ಯೇಸು ಸ್ವಾಮಿ ಜೊತೆಯಲ್ಲಿದ್ದು ಅವ್ರು ಒಳ್ಳೆ ರೀತಿಯಲ್ಲಿ ಪೋಷಣೆ ಮಾಡಿದವರು. ಇದ್ದಕ್ಕಿದ್ದಂಗೆ ಸಡನ್ ಆಗಿ ಆತನ ಹೊರಟು ಹೋಗುವಾಗ ಅವ್ರ ಸ್ಥಿತಿಗತಿಗಳು ತುಂಬಾ ಕಠಿಣವಾಗಿರ್ತದೆ. ಹಾಗಾಗಿ ಅದನ್ನ ಏನ್ ಮಾಡ್ತಾನಂದ್ರೆ, ನಾನು ನಿಮ್ಮನ್ನ ಅನಾಥ ಆಗಿ ಬಿಡೋದಿಲ್ಲ ಅಂತಾನೆ ಯೋಹಾನ 14:18. ನೀವು ಅನಾಥ ಸ್ಥಿತಿಯಲ್ಲಿ ಬಂದಾಗ ನಿನ್ನ ಬಳಿಗೆ ಬಂದು ನಾನು ನಿಮ್ಗೆ ಏನ್ ಬೇಕೋ ಅದನ್ನು ಕೊಡ್ಲಿಕ್ಕೆ ತನ್ನ ಶಕ್ತನಾಗಿದ್ದಾನೆ ಎಂಬುದಾಗಿ ಆತನು ಹೇಳುವ ಆತನಾಗಿದ್ದಾನೆ ನೋಡ್ರಿ. ಹಾಗೆ ಕಾಲಕ್ರಮೇಣ ಯೇಸು ಸ್ವಾಮಿ ಈ ಲೋಕದಲ್ಲಿ ಏನಾಗ್ತಾನಂದ್ರೆ, ಈ ಇಡೀ ಲೋಕದ ಪಾಪವನ್ನು ಆತನು ಭಾರವಾಗಿ ಹೊತ್ತುಕೊಂಡು ಆ ಕಲ್ವರಿ ಶಿಲುಮೆಯಲ್ಲಿ 3 ಮಣೆಗಳಿಂದ ಹೊಡೆಸ್ಕೊಂಡು ನೇತಾಡಿ ನಮಗೋಸ್ಕರ ಎಷ್ಟೋ ಶ್ರಮೆ ಕೊಟ್ಟು ಆತನ ಮರಣ ಹೊಂದಿ ಬಿಡ್ತಾನೆ. ಮರಣ ಹೊಂದಿ ಮತ್ತೆ 3 ದಿವಸಗಳ ಕಾಲ ಸಮಾಧಿಯಲ್ಲಿದ್ದು ನಂತರ ಆತನು ಪುನರುತ್ಥಾನವಾಗಿ ಎದ್ದು ಬಂದು ಕೆಲವು ದಿವಸಗಳಲ್ಲಿ ಕಾಣಿಸ್ಕೊಂಡು ಪರಲೋಕಕ್ಕೆ ಏರು ಹೋಗ್ಬಿಡ್ತಾನೆ. ಪರಲೋಕಕ್ಕೆ ಏರು ಹೋದಂತ ಸಂದರ್ಭದಲ್ಲಿ ಭೂಮಿಯಲ್ಲಿ ತುಂಬಾ ಗಲಿಬಿಲಿ ಆಗ್ತಾ ಇದೆ, ತುಂಬಾ ಕಷ್ಟ ಆಗ್ತಾ ಇರ್ತದೆ. ಯೇಸು ಸ್ವಾಮಿ ಹೆಸರು ಹೇಳ್ಕೊಳಕ್ಕೆ ಯಾರಿಗೂ ಅವಕಾಶ ಇರಲ್ಲ. ಅನೇಕ ವಿಧಗಳಲ್ಲಿ ಶಿಕ್ಷೆ ಕೊಡುವವರಾಗಿರ್ತಾರೆ. ಆ ಯೇಸು ಸ್ವಾಮಿ ಹೆಸರು ಹೇಳ್ದೆ ಸೆರೆಗೆ ಹಾಕುವಂತವರಾಗಿರ್ತಾರೆ. ಯೇಸು ಸ್ವಾಮಿ ಹೆಸರು ಹೇಳಿದ್ರೆ ಸಾಯಿಸುವಂತವರಾಗಿರ್ತಾರೆ. ನಾವು ಇದು ಅಪೊಸ್ತಲರ ಕೃತ್ಯಗಳಲ್ಲಿ ನಾವು ನೋಡ್ತೀವಿ. 7ನೇ ಅಧ್ಯಾಯ 8ನೇ ಅಧ್ಯಾಯಗಳಲ್ಲಿ ಭಕ್ತನಾದ ಸ್ಟೆಫನನ್ನ ಕಲ್ಲುಗಳಿಂದ ಸಾಯಿಸಿಬಿಡ್ತಾರೆ. ಈ ರೀತಿ ಒಂದು ಕಠೋರವಾದ ಒಂದು ಶಿಕ್ಷೆ ಇರ್ತದೆ. ಆದ್ರಿಂದ ಯಾರು ಯೇಸು ಸ್ವಾಮಿ ಹೆಸರು ಹೇಳೋದಕ್ಕೆ ಎಲ್ಲರೂ ಭಯ ಪಡ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಅವರು ಎಷ್ಟು ದಿವಸ ಅಂತ ಸುಮ್ಮನೆ ಇರಕ್ಕಾಗುತ್ತೆ? ಅವರು ಮನುಷ್ಯರಲ್ವಾ, ಅವ್ರಿಗೆ ಊಟ ಬೇಕಲ್ವಾ? ಯೇಸು ಸ್ವಾಮಿ ಇದ್ದಾಗ ಎಲ್ಲಿ ಬೇಕಾದ್ರಲ್ಲಿ ಹೋದ್ರೆ ರಾಜಭೋಜನ ಇತ್ತು, ಒಳ್ಳೆ ಅತಿಥಿ ಸತ್ಕಾರ ಇತ್ತು, ಅವ್ರು ಚೆನ್ನಾಗಿದ್ರು. ಆದ್ರೆ ಯೇಸು ಸ್ವಾಮಿ ಪರಲೋಕಕ್ಕೆ ಆರೋಹಣ ಆಗಿ ಹೋದ ನಂತರ ತನ್ನ ಶಿಷ್ಯರಿಗೆ ತುಂಬಾ ಕಷ್ಟ ಆಗ್ಬಿಡ್ತದೆ, ಜೀವನಕ್ಕೆ ಕಷ್ಟ ಆಗ್ಬಿಡ್ತದೆ. ಆಗ ಉಪವಾಸ ಎಷ್ಟು ದಿವಸ ಇರತ್ತಕ್ಕಾಗುತ್ತೆ? ಇನ್ನು ಎಲ್ಲಿ ಸುವಾರ್ತೆ ಸಾರಂಗಿಲ್ಲ. ಸುವಾರ್ತೆಗೆ ಹೋದ್ರೆ ಏನು, ಆ ಅಕ್ಕಪಕ್ಕದಲ್ಲಿರುವಂತವ್ರು ಸುವಾರ್ತೆ ಕೇಳುವಂತವ್ರು ಅವ್ರಿಗೆ ಆಹಾರ ಕೊಡ್ತಾರೆ, ಆದ್ರೆ ಸುವಾರ್ತೆ ಸಾರಂಗಿಲ್ಲ. ಅಷ್ಟು ಒಂದು ಕಠಿಣವಾದ ಒಂದು ಸಂದರ್ಭ ಬಂದಾಗ ಅಲ್ಲೇನಾಗುತ್ತೆ ಅಂದ್ರೆ ಪ್ರೇರೆ ನೋಡ್ರಿ, 21ನೇ ಅಧ್ಯಾಯದಲ್ಲಿ ಯೋಹಾನ ಬರೆದ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ 3ನೇ ವಚನ. ಯೋಹಾನ ಬರೆದ ಸುವಾರ್ತೆ 21ನೇ ಅಧ್ಯಾಯ 3ನೇ ವಚನ ಹೋದ್ರೆ, ಅವರಿಗೆ ಸಿಮೋನ ಪೇತ್ರನು ನಾನು ಮೀನು ಹಿಡಿಯುವುದಕ್ಕೆ ಹೋಗುತ್ತೇನೆಂದು ಹೇಳಲು ಅವರು ನಾವು ನಿನ್ನ ಸಂಗಡ ಬರುತ್ತೇವೆ ಅಂದರು. ಅವರು ಹೊರಟು ದೋಣಿಯನ್ನು ಹತ್ತಿದರು, ಆದರೆ ಆ ರಾತ್ರಿಯಲ್ಲಿ ಒಂದು ಮೀನು ಸಿಕ್ಕಲಿಲ್ಲ. ನೋಡ್ರಿ, ಅವ್ರ ಕುಲಕಸ್ಪು ಏನಾಗಿತ್ತಂದ್ರೆ, ಪೇತ್ರನ ಕುಲಕಸ್ಪು ಮೀನು ಹಿಡಿಯುವಂಥದ್ದು. ಅವನು ಮೀನು ಹಿಡಿತಾ ಇರುವಂತ ಸಂದರ್ಭದಲ್ಲೇ ಯೇಸು ಸ್ವಾಮಿ ಕಡ್ದಿದ್ದು. ಅವರು ಆ ರಾತ್ರಿ ಎಲ್ಲ ಮೀನು ಬಲೆ ಹಾಕ್ತಾರೆ. ಇಡೀ ರಾತ್ರಿ ಎಷ್ಟು ಕಷ್ಟಪಟ್ಟರು ಒಂದು ಮೀನು ಕೂಡ ಸಿಗೋದಿಲ್ಲ. ಬೆಳಿಗ್ಗೆ ಆಚೆ ಬಂದವರೆಲ್ಲ ದೋಣಿಗಳು ಏನು ಬಲೆಗಳು ತೊಳ್ಕೊಳ್ಳುವಂತ ಸಂದರ್ಭದಲ್ಲಿ ಯೇಸು ಸ್ವಾಮಿ ಅವ್ರ ಹತ್ರ ಬಂದು, ಇನ್ನು ಸ್ವಲ್ಪ ಒಳಕ್ಕೆ ನುಗ್ರಿ,
ಅಂತ ಒಳಕ್ಕೆ ನುಗ್ಗಿಸ್ಕೊಂಡು ಬಂದಂಥ ಜನರಿಗೆಲ್ಲರಿಗೂ ಸುವಾರ್ತೆ ಸಾರಿ ನಂತರ ಸ್ವಲ್ಪ ಆಳಕ್ಕೆ ಹೋಗ್ರಿ ಅಂತ ಹೇಳ್ತಾನೆ. ಸ್ವಲ್ಪ ಆಳಕ್ಕೆ ಹೋದಾಗ ಇಲ್ಲಿ ಬಲೆ ಹಾಕ್ರಿ ಅಂತ ಹೇಳುವಾಗ ಅವ್ರು ವಿಸ್ಮಯ ಪಡುವಷ್ಟು ಬಲೆ ಮೀನುಗಳು ಸಿಕ್ಕಿರ್ತದೆ. ಅವರು ಹಾಗೆ ಪೇತ್ರನ, ಸ್ವಾಮಿ ನನ್ನ ಪಾಪಾತ್ಮನು ನಾನು ಬಿಟ್ಟು ಹೋಗು ಅಂತ ಹೇಳ್ತಾನೆ. ಇಲ್ಲ, ಇವತ್ತಿನಿಂದ ನೀನು ಮನುಷ್ಯನನ್ನು ಹಿಡಿಯುವಂತ ಬೆಸ್ತನಾಗ್ತೀಯ, ನನ್ನ ಸುವಾರ್ತೆ ಸಾರುವಂತ ಒಳ್ಳೆ ಸೇವಕನಾಗ್ತೀಯ ಅಂತೇಳಿ ಯೇಸು ಸ್ವಾಮಿನ ಕರ್ಕೊಂಡು, ಯೇಸು ಸ್ವಾಮಿ ಯಾರನ್ನ ಪೇತ್ರನ ಮತ್ತು ಅದನ್ನ ಸಂಗಡಿಗರ ಕರ್ಕೊಂಡು ಸುವಾರ್ತಿಗರಾಗಿ ಅದನ್ನ ನೇಮಕ ಮಾಡಿಕೊಡ್ತಾನೆ. ಈ ರೀತಿ ಮುಂದೆ ಹೋಗುವಂತ ಸಂದರ್ಭದಲ್ಲಿ ಪ್ರೇರೆ ಏನಾಗುತ್ತಂದ್ರೆ ಅಲ್ಲಿ ಹಾಗೆ ಅವ್ರು 3 ವರ್ಷ ಕಾಲ ಇರ್ತಾರೆ. ನಂತರ ಅಲ್ಲಿ ಬಡತನ ಬರ್ತದೆ, ಊಟಕ್ಕೆ ಕೊರತೆ ಆಗ್ತದೆ. ಆ ಸಮಯದಲ್ಲಿ ಪೇತ್ರನ್ ಹೇಳ್ತಾ ಇದ್ದಾನೆ, ನಾನು ಮೀನು ಹಿಡಿಯಕ್ಕೆ ಹೋಗ್ತೀನಿ, ನನ್ನ ಹಳೆ ಕೆಲಸಕ್ಕೆ ನಾನು ಹೋಗ್ತೀನಿ ಅಂತ ಹೇಳ್ತಾನೆ. ಆದ್ರೆ ಪ್ರೇರೆ ಅಯ್ಯೋ, ಈ ಪೇತ್ರನಿಗೆ ಇನ್ನೂ ಗೂಢಾರ್ಥಗಳು ಗೊತ್ತಾಗಲಿಲ್ಲ. 3 ವರ್ಷ ಕಾಲ ಇದ್ರು ಯೇಸು ಸ್ವಾಮಿ ಒಂದು ಜ್ಞಾನ, ಯೇಸು ಸ್ವಾಮಿ ಒಂದು ವಿಷಯಗಳು ಅವ್ರು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ. ಅದರಿಂದ ಏನಾಗ್ತಾ ಇದ್ದಾನೆ, ಮತ್ತೆ ಮೀನು ಹಿಡಿಯಕ್ಕೆ ಹೋಗ್ತೀನಿ ಅಂತ ಹೇಳುವಾಗ ಆತನ ಜೊತೆಯಲ್ಲಿದ್ದಂಥವ್ರು ಕೂಡ ಏನ್ ಮಾಡ್ತಾರೆ, ನಾವು ಕೂಡ ನಿನ್ನ ಜೊತೆಯಲ್ಲಿ ಮೀನು ಹಿಡಿಯಕ್ಕೆ ಬರ್ತೀವಿ, ನಮಗೂ ಊಟ ಇಲ್ವಲ್ಲ, ನಾವು ತಾನೇ ಕಷ್ಟಪಟ್ರೆ ತಾನೇ ಊಟ ಸಿಗೋದು, ಮೀನು ಹಿಡಿದ್ರೆ ಮಾರಿದ್ರೆ ಅದರಿಂದ ಹಣ ಬರ್ತದೆ, ನಮ್ಗೆ ಬೇಕಾದಂತ ದವಸ ತಗೋಬೇಕು ಅಂತೇಳಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಹಾಗೆ ಹೋಗ್ತಾರೆ. ಅವರು ನೋಡುವಾಗ ಇಡೀ ರಾತ್ರಿ ಕಷ್ಟ ಪಡ್ತಾರೆ, ಬಲೆ ಬೀಸ್ತಾರೆ. ಏನು ಬಲೆ ಬೀಸಿದ್ರು ಒಂದು ಮೀನು ಸಿಗೋದಿಲ್ಲ. ಅದು ಅಲ್ಲಿ ತನಕ 3.5 ವರ್ಷ ಅವ್ರು ಮೀನು ಹಿಡಿಯೋದು ಆಗೋಗಿದೆ. ಇಡೀ ರಾತ್ರಿ ಎಷ್ಟು ಪ್ರಯಾಸ ಪಟ್ಟರು ಒಂದು ಮೀನು ಸಿಕ್ಕಿಲ್ಲ. ನಿರಾಸೆಯಿಂದ ಅವರು ಆಚೆ ಬಂದು ಬಲೆಗಳು ತೊಳಿತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಯೇಸು ಸ್ವಾಮಿ ಆ ದಡದ ಹತ್ರ ಬರ್ತಾನೆ. ಅವ್ರು ಎಲ್ಲಿರ್ತಾರ ಅಲ್ಲಿ ದಡದಲ್ಲಿ ನಿಂತ್ಕೊಂಡು ಅಲ್ಲಿ ಕರಿತಾ ಇದ್ದಾನೆ. ಏನಂತ 5ನೇ ವಚನದಲ್ಲಿ ನೋಡುವಾಗ, ಆಗ ಯೇಸು ಅವರನ್ನು ಮಕ್ಕಳಿರ ಊಟಕ್ಕೆ ನಿಮಗೆ ಏನೂ ಇಲ್ಲವೇ ಎಂದು ಕೇಳಲು ಅವರು ಇಲ್ಲವೆಂದು ಉತ್ತರ ಕೊಟ್ಟರು. ಅಂದ್ರೆ ಯೇಸು ಸ್ವಾಮಿ ಅವಾಗ ತಂದೆಯೋಪಾದಿಯಲ್ಲಿ ಶಿಷ್ಯರನ್ನು ಕೇಳ್ತಾ ಇದ್ದಾನೆ, ಮಕ್ಕಳಿರ ನಿಮ್ಮ ಊಟಕ್ಕೆ ಏನು ಇಲ್ಲವೇ? ಯಾಕಂದ್ರೆ ಯೇಸು ಸ್ವಾಮಿ ಜೊತೆಲಿದ್ದಾಗ ರಾಜಭೋಜನ ಮಾಡಿದಂಥವ್ರು, ಎಷ್ಟೋ ಚೆನ್ನಾಗಿ ಹಾಯಾಗಿ ಜೀವಿಸಿದಂಥವ್ರು. ಅಂದ್ರೆ ಯೇಸು ಸ್ವಾಮಿ ಜೊತೆಯಲ್ಲಿದ್ದ ಸಮಯದಲ್ಲಿ ಆ ಕಷ್ಟ ಬಂದಾಗ ಆ ಕಷ್ಟ ಅವರು ತಟ್ಟುಕೊಳ್ಳದೆ ಹಳೆ ಕಸಬಕ್ಕೆ ಹೋಗ್ತಾರೆ. ಅಂದ್ರೆ ಪ್ರಿಯರೇ, ಹಳೆ ಕಸಬಕ್ಕೆ ಹೋಗಿ ಆ ದಿನೆಲ್ಲ ಕಷ್ಟಪಟ್ಟರು ಒಂದು ಮೀನು ಸಿಗೋದಿಲ್ಲ. ಅವಾಗ ಯೇಸು ಸ್ವಾಮಿ ಏನ್ ಮಾಡ್ತಾನೆ, ಅವ್ರನ್ನ ಸುಮ್ಮನೆ ಬಿಟ್ಬಿಡ್ಲಿಲ್ಲ. ಯೇಸು ಸ್ವಾಮಿ ಅವ್ರಿಗೆ ಬಂದು ಅಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಆ ಮಕ್ಕಳಿರ ಅಂತ ಸಂತೈಸೋದಕ್ಕಾಗಿ ಮಕ್ಕಳಿರ ಅಂತ ಆತನ ಕರೆದು ಅವ್ರಿಗೆ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಊಟ ಕೊಡ್ಲಿಕ್ಕೆ ಆತನಲ್ಲಿ ಬಂದಿದ್ದಾನೆ. ಅಲ್ಲಿ ನೋಡ್ರಿ 5ನೇ ವಚನ ನಾವು ನೋಡುವಾಗ ಏನಿಲ್ವಾ ಅಂತ ಕೇಳುವಾಗ, ಏನಿಲ್ಲ ಅಂತ ಹೇಳುವಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾನೆ 6ನೇ ವಚನದಲ್ಲಿ, ಆತನವರಿಗೆ ನೀವು ದೋಣಿಯ ಬಲಗಡೆಯಲ್ಲಿ ಬಲೆ ಬೀಸಿದರೆ ಸಿಕ್ಕುವುದು ಎಂದು ಹೇಳಿದನು. ನೀವು ಎಲ್ಲಿ ನಿಂತಿದ್ದೀರೋ ಅದರ ಬಲಗಡೆ ಬೀಸಿದ್ರೆ ನಿಮ್ಗೆ ಏನ್ ಮಾಡ್ತದೆ, ಮೀನು ಸಿಗ್ತದೆ ಅಂತ ಹೇಳ್ತಾ ಇದ್ದಾನೆ ನೋಡ್ರಿ. ಅಲ್ಲಿ ಪ್ರಿಯರೇ, ದೇವರು ದೊಡ್ಡವನು. ಅವಾಗ ಅವರು ಬಲೆ ಬೀಸಿದಾಗ ಆ ಬಲೆಯಲ್ಲಿ ಎಷ್ಟು ಮೀನು ಸಿಕ್ತಂದ್ರೆ ಅವರು ಊಹಿಸಲಾರದಂತ ಮೀನು ಸಿಗ್ತದೆ. ಅಲ್ಲಿ ನೋಡ್ತೇವೆ ಅವ್ರ ಶಿಷ್ಯರು, ಅಲ್ಲಿ ನೋಡ್ತೇವೆ. ಆಗ ಯೇಸುವಿಗೆ ಪ್ರಿಯನಾಗಿದ್ದ ಶಿಷ್ಯನು ಪೇತ್ರನಿಗೆ ಆ ಸ್ವಾಮಿಯವರು ಎಂದು ಹೇಳಿದರು. ಆ ಸ್ವಾಮಿಯವರೆಂದು ಸೀಮೋನನು ಪೇತ್ರನು ಕೇಳಿ ಮೈ ಮೇಲೆ ಬಟ್ಟೆ ಇಲ್ಲದವನಾಗಿದ್ದರಿಂದ ಒಳ್ಳೆಯನ್ನು ಸುತ್ತಿಕೊಂಡು ಸಮುದ್ರದ ಮುಕ್ಕಿದವನು ಅಂತ ಹೇಳ್ತಾ ಇದೆ. ಅಂದ್ರೆ ಯೇಸು ಸ್ವಾಮಿ ಜೊತೆಯಲ್ಲಿದ್ದಾಗ ಒಳ್ಳೆ ಉಡುಗೆ ತೊಡುಗೆ ಹಾಕೊಳ್ತಾ ಇದ್ರು, ಒಳ್ಳೆ ಬಟ್ಟೆ ಹಾಕೊಳ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಮತ್ತೆ ಯೇಸು ಸ್ವಾಮಿ ಇಲ್ಲದಾಗ ಅವನ ಮೈ ಮೇಲೆ ಬಟ್ಟೆ ಇಲ್ಲ, ಒಂದು ಹುಡುಗೋಚಿ ಮಾತ್ರ ಇದೆ. ಆ ಗೋಚಿನ ಬಿಟ್ರೆ ಅವನ ಮೈ ಮೇಲೆ ಏನಿಲ್ಲ. ಅದಕ್ಕೆ ಅವನಿಗೆ ನಾಚಿಕೆ ಆಗ್ತದೆ, ಶೇವ್ ಆಗ್ತದೆ. ಅರೆ ಯೇಸು ಸ್ವಾಮಿ ಆ ಹೇಳಿದಂತ ಮಾತುಗಳನ್ನೆಲ್ಲ ಮರ್ತೋದನ್ನಲ್ಲ, ಬಿಟ್ನಲ್ಲ. ಯೇಸು ಸ್ವಾಮಿ ಮನುಷ್ಯರನ್ನು ಇಡುವಂತ ಬೆಸ್ತನಾಗ್ತಿ ಅಂತ ಹೇಳಿದ್ನಲ್ಲ. ಆದ್ರೆ ನಾನು ನೋಡಿದ್ರೆ ಇಲ್ಲಿ ಏನಾಗ್ತಾ ಇದ್ದೇನೆ,
ಇದಾಗ್ತಿ ಅಂತ ಹೇಳ್ತಾ ಇದ್ದಾನೆ, ನಾನು ಮೀನಿನಕ್ಕೆ ಮತ್ತೆ ಬಂದಿದ್ದೀನಿ ಅಂತ ಹೇಳುವಾಗ ಇದೇ ಮಾತು ನಾವು ಲೂಕನ ಬರೆದ ಸುವಾರ್ತೆಯಲ್ಲಿ ಕೂಡ 6ನೇ ವಚನದಲ್ಲಿ 5-6 ವಚನಗಳಲ್ಲಿ ನೋಡ್ರಿ ಏನ್ ಹೇಳ್ತಾನಂದ್ರೆ, ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 5-6 ವಚನಗಳಲ್ಲಿ ನೋಡುವಾಗ ಅದಕ್ಕೆ ಸಿಮೋನನು, ಗುರುವೇ, ನಾವು ರಾತ್ರಿಯೆಲ್ಲ ಪ್ರಯಾಸ ಪಟ್ಟರೂ ಏನೋ ಸಿಕ್ಕಲಿಲ್ಲ, ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇನೆ ಅಂದನು. ಹಾಕಿದ ಮೇಲೆ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿಕೊಂಡು ಅವರ ಬಲೆಗಳು ಹರಿದು ಹೋಗುತ್ತಿದ್ದವು. ನೋಡ್ರಿ, ಅವರ ಬಲೆಗಳು ಹರಿದು ಹೋಗುತ್ತಿದ್ದವು ಅಂತ ಹೇಳ್ತಾ ಇದ್ದಾನೆ. ಇದು ಯಾವುದು? ಮೊದಲನೇ ಯೇಸು ಸ್ವಾಮಿ ತನ್ನ ಶಿಷ್ಯರನ್ನ ಆಗಿ ಆರಿಸಿಕೊಳ್ಳುವಂತ ಸಂದರ್ಭದಲ್ಲಿ. ಇಲ್ಲಿ ಕೊನೆಯಲ್ಲಿ ಏನಾಗುತ್ತಂದ್ರೆ, ಯೇಸು ಸ್ವಾಮಿ ಆರೋಹಣ ಹಾದು ಹೋದ ನಂತರ ಮತ್ತೆ ಬಂದು ಆತನಿಗೆ ಏನ್ ಹೇಳ್ತಾ ಇದ್ದಾನೆ, ನೀನು ಬಲಗಡೆಯಲ್ಲಿ ಬಲೆ ಬೀಸಿದ್ರೆ ಸಿಕ್ಕುವ ಅಂತ ಹೇಳುವಾಗ ಅವರು ಹಾಗೆ ಬೀಸಿದಾಗ ಮೀನುಗಳು ಬಹಳ ಹೆಚ್ಚಾಗಿ ಸಿಕ್ಕಿದ್ರಿಂದ ಬಲೆಯನ್ನು ಎಳೆಯುವುದಕ್ಕೆ ಆಗದೆ ಹೋಯಿತು. ಅಂದ್ರೆ ಮೊದಲು ಏನ್ ಅದ್ಭುತ ಮಾಡಿದನೋ, 2ನೇ ಸಾರಿ ಕೂಡ ಅದೇ ಅದ್ಭುತ ಸೀಮೋನ ಪೇತ್ರನ ಜೀವಿತದಲ್ಲಿ ಮಾಡ್ತಾ ಇದ್ದಾನ್ರಿ. ಹಾಗೆ ಅವ್ರು ನೋಡುವಾಗ ಮತ್ತೆ ಮುಂದಕ್ಕೆ ನೋಡುವಾಗ ಹಾಗೆ ಮೀನನ್ನು ಎಳ್ಕೊಂಡು ಬರ್ತಾರೆ. ಆಚೆ ಬರುವಾಗ ಅವ್ರ ಭೂಮಿಗೆ ಇಳಿದಾಗ ಕೆಂಡಗಳನ್ನು ಅವುಗಳ ಮೇಲೆ ಇಟ್ಟಿದ್ದ ಮೀನುಗಳನ್ನು ರೊಟ್ಟಿ ಸಹಿತವಾಗಿ ಕಂಡರು. ಯೇಸು ಅವರಿಗೆ, ನೀವು ಈಗ ಹಿಡಿದ ಮೀನುಗಳಲ್ಲಿ ಕೆಲವನ್ನು ತನ್ನಿರಿ ಎಂದು ಹೇಳಲು ಸೀಮೋನ ಪೇತ್ರನು ದೋಣಿಯನ್ನು ಹತ್ತಿ ಬಲೆಯನ್ನು ಭೂಮಿಗೆ ಎಳೆಕೊಂಡು ಬಂದನು. ಅದು 150 ಮೀನು ದೊಡ್ಡ ಮೀನುಗಳಿಂದ ತುಂಬಿತ್ತು. ಅಷ್ಟು ಮೀನುಗಳು ಇದ್ದರೂ ಬಲೆ ಹರಿಯಲಿಲ್ಲ. ಯೇಸು ಅವರಿಗೆ, ಬಂದು ಊಟ ಮಾಡ್ರಿ ಎಂದು ಹೇಳಿದನು. ಅಂದ್ರೆ ಆ ಊಟ ಇಲ್ಲದ ಸಮಯದಲ್ಲಿ, ಇನ್ನೂ ಅವರು ಕಷ್ಟಪಡುವಂತ ಸಂದರ್ಭದಲ್ಲಿ ದೇವರು ಏನ್ ಮಾಡ್ದ, ಅಲ್ಲಿ ಬಿಸಿ ಬಿಸಿ ರೊಟ್ಟಿಗಳನ್ನು, ಕೆಂಡಗಳ ಮೇಲೆ ಸುಟ್ಟಂತ ರೊಟ್ಟಿಗಳನ್ನ ಮೀನುಗಳು ಸಿದ್ಧ ಮಾಡಿಟ್ಟಿದ್ದ. ಅಂದ್ರೆ ಕಷ್ಟ ಬಂದಾಗ, ಸಮಸ್ಯೆಗಳು ಬಂದಾಗ, ಹಸುವಿನಿಂದ ಈ ಲೋಕದಲ್ಲಿ ಎಷ್ಟೋ ಜನ ಸಾಯ್ತಾ ಇದ್ದಾರೆ. ಆದ್ರೆ ಯೇಸು ಕ್ರಿಸ್ತನನ್ನು ನಂಬಿದಂತವನು, ಯೇಸು ಕ್ರಿಸ್ತನೊಟ್ಟಿಗೆ ಜೀವಿಸುವಂತವನು ಯಾವತ್ತಿಗೂ ಅವನು ಹಸುವಿಂದ ಸಾಯೋದಿಲ್ಲ, ಯಾವತ್ತಿಗೂ ಹಸುವಿನಿಂದ ಸಾಯುವುದಿಲ್ಲ ಎಂಬುದಾಗಿ ದಾವೀದನು ಕೂಡ ಕೀರ್ತನೆಗಳಲ್ಲಿ ಒಂದು ಕಡೆ ಆತನ ಹೇಳ್ತಾನೆ. ಕೀರ್ತನೆಗಳಲ್ಲಿ ಒಂದು ಕಡೆ ಏನ್ ಹೇಳ್ತಾನೆ ಅಂದ್ರೆ, ಅವನು ಬಹಳ ದೊಡ್ಡದಾಗಿ ಸಾಕ್ಷಿ ಹೇಳ್ತಾನ್ರಿ. ಯಾರು? ದಾವೀದನು. ನೋಡ್ರಿ, 37ನೇ ಕೀರ್ತನೆ 25ನೇ ವಚನದಲ್ಲಿ ನೋಡುತ್ತೇವೆ. 37ನೇ ಕೀರ್ತನೆ 25ನೇ ವಚನದಲ್ಲಿ ಕೀರ್ತನೆಗಾರನು ಹೇಳುವಂತ ಮಾತು ಏನ್ ಹೇಳ್ತಾನಂದ್ರೆ, ದಾವೀದನು, ನಾನು ಬಾಲಕನಾಗಿದ್ದೆನು, ಈಗ ವೃದ್ಧನಾಗಿದ್ದೇನೆ, ಈವರೆಗೂ ನೀತಿವಂತನು ದಿಕ್ಕಿಲ್ಲದೆ ಬಿದ್ದಿರುವುದನ್ನಾಗಲಿ ಅವನ ಸಂತತಿಯವರು ಭಿಕ್ಷೆ ಬೇಡಿ ತಿನ್ನೋದಾಗಲಿ ನೋಡಲಿಲ್ಲ. ನೀತಿವಂತನಂದ್ರೆ ಯಾರಂದ್ರೆ, ದೇವರ ಮಾತು ಯಾರು ಕೇಳ್ತಾರೋ, ದೇವರ ಮಾತಿಗನುಸಾರ ಯಾರು ಜೀವಿಸ್ತಾರೋ ಅವರು ನೀತಿವಂತರು. ಅವರು ಭಿಕ್ಷೆ ಬೇಡ ತಿನ್ನೋದಾಗ್ಲಿ, ಅವನ ಜೀವಿತದಲ್ಲಿ ಅವನ ಸಂತತಿ ಭಿಕ್ಷೆ ಬೇಡ ತಿನ್ನೋದಾಗ್ಲಿ, ಅವನು ಬಡತನದಲ್ಲಿ ಬಿದ್ದಿದ್ದವನಾಗ್ಲಿ ನಾನು ನೋಡ್ಲಿಲ್ಲ ಅಂತ. ಅಂದ್ರೆ ಯೇಸು ಸ್ವಾಮಿನ ಕಂಡುಕೊಂಡವರಿಗೆ ನಿದ್ರೆಯಲ್ಲ ಕೂಡ ಆಹಾರ ಕೊಡ್ತೀನಿ ಅಂತ ಹೇಳ್ತಾನೆ. 127ನೇ ಕೀರ್ತನೆ 2ನೇ ವಚನ ವಾಗ್ದಾನ ಪ್ರಕಾರ. ಹಾಗೆ ಇಲ್ಲಿ ಯೇಸು ಸ್ವಾಮಿನ ಕಂಡುಕೊಂಡಂತ ಇವರು ಏನಾಗಿದೆ, ದುಃಖಕ್ಕೊಳಗಾಗಿ ಮೀನು ಹಿಡಿಯಕ್ಕೆ ಹೋಗಿದ್ದಾರೆ. ಇಡೀ ರಾತ್ರಿ ಎಲ್ಲ ಕಷ್ಟಪಟ್ಟರು, ಮೀನು ಸಿಕ್ಕಿಲ್ಲ. ಆದ್ರೂ ಆತನ ಏನ್ ಮಾಡ್ತಾನೆ, ಯೇಸು ಸ್ವಾಮಿ ಸ್ವತಃ ಬಂದು ಕೆಂಡಗಳಿಂದ ಸುಟ್ಟಿರುವಂತ ಮೀನು ಮತ್ತು ರೊಟ್ಟಿಯನ್ನು ಅವ್ರಿಗೆ ಆಹಾರವಾಗಿ ಕೊಟ್ಟು ಮತ್ತೆ ಅವ್ರನ್ನ ಎಚ್ಚರಿಸಿ, ನಾನು ನಿಮ್ಮನ್ನ ಅನಾಥರಾಗಿ ಬಿಡೋದಿಲ್ಲ, ಅದಕ್ಕಾಗಿ ನೀವು ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ದೇವರು ನಂಬ್ರಿ, ನನ್ನ ನಂಬ್ರಿ. ಅಂದ್ರೆ ಯಾರು ಕಷ್ಟ ಕಾಲದಲ್ಲಿ ಸಮಸ್ಯೆಗಳು ಬಂದಾಗ, ಶೋಧಗಳು ಬಂದಾಗ, ರೋಗಗಳು ಬಂದಾಗ ಏನ್ ಮಾಡ್ಬೇಕಂದ್ರೆ ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ಬೇಕು. ಯಾರು ಹೆಚ್ಚಾಗಿ ದೇವರನ್ನು ಪ್ರಾರ್ಥನೆ ಮಾಡ್ತಾರೋ, ಯಾರು ಹೆಚ್ಚಾಗಿ ದೇವರಲ್ಲಿ ಜೀವಿಸಲಿಕ್ಕೆ ಪ್ರಯತ್ನ ಮಾಡ್ತಾರೋ ಅಂತವ್ರನ್ನ ಎಂದಿಗೂ ಆತನ ಕೈ ಬಿಡೋದಿಲ್ಲ. ಹಲ್ಲೆಲೂಯಾ, ದೇವನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾಗಿ ಪ್ರಿಯರೇ, ಯೇಸು ಸ್ವಾಮಿ ಶಿಷ್ಯರೇ ಅವ್ರು ಏನ್ ಮಾಡ್ತಾರೆ, ಯೇಸು ಸ್ವಾಮಿನ ಹಗಲಿ ಮತ್ತೆ ತನ್ನ ಕುಲಕಸಬು ಆಗಿರುವಂತ ಮೀನಿಗೆ ಬೇಟೆಗಾಗಿ ಹೋದಾಗ ಆ ರಾತ್ರಿ ಕೂಡ ಮೀನು ಸಿಗ್ಲಿಲ್ಲ. ಮತ್ತೆ ಯೇಸು ಸ್ವಾಮಿ, ನಾನು ಈಗೂ ನಿಮ್ಮನ್ನು ಪೋಷಿಸಬಲ್ಲನೆ ಅಂತ ಪೋಷಿಸಿದ ನಂತರ ಅವರು ಯೇಸು ಸ್ವಾಮಿ ಮಾತು ಬೀರಿ
ಮುಂದಕ್ಕೆ ಹೋಗೋದಿಲ್ಲ, ಮತ್ತೆ ಹಳೆ ಕೆಲ್ಸಕ್ಕೆ ಹೋಗಲ್ಲ. ಆಮೇಲೆ ಅವರು ಸುವಾರ್ತೆ ಸಾರೋದಕ್ಕಾಗಿ ಸುವಾರ್ತೆಯಿಂದಲೇ ಅವರು ಜೀವನ ಮಾಡಲಿಕ್ಕೆ ಧೈರ್ಯಗೊಂಡು ತದನಂತರ ಅವ್ರು ಏನ್ ಮಾಡ್ತಾರೆ, ಸುವಾರ್ತೆ ಸಾರೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆತರದ ಪ್ರಿಯರೇ, ದೇವರು ದುಃಖಿತರನ್ನ ಸಂತೈಸುವ ದೇವರು. ಹಸುವೆಯಿಂದ ದುಃಖದಲ್ಲಿ ಬಾಧೆ ಪಡುವಂತ ಈ ಲೋಕದಲ್ಲಿ ಎಷ್ಟೋ ಜನರಿದ್ದಾರೆ. ಆದರೆ ಯಾರು ಯೇಸು ಸ್ವಾಮಿ ಬಳಿಗೆ ಬರ್ತಾರೋ ಅವ್ರಿಗೆ ಖಂಡಿತವಾಗಲಿ ಅವರ ಅನುದಿನ ಆಹಾರವನ್ನು ಕೊಟ್ಟು ಸಂತೃಪ್ತಿಯಾಗಿ ಆತ ಪೋಷಿಸುವ ಆಪ್ತನಾಗಿದ್ದಾನೆ. ಎರಡನೇದಾಗಿ ನೋಡುವಾಗ ಮನ ಮುರಿದವರನ್ನು ಕಟ್ಟಿ ವಾಸಿ ಮಾಡುವಂತ ದೇವರು, ಮನ ಮುರಿದವರನ್ನು ಕಟ್ಟಿ ವಾಸಿ ಮಾಡುವಂತ ದೇವರು. ಯೆಶಾಯನ ಗ್ರಂಥದಲ್ಲಿ ನಾವು ನೋಡುವಾಗ 61ನೇ ಅಧ್ಯಾಯದಲ್ಲಿ 1ನೇ ವಚನ ನೋಡುವಾಗ, ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಅದೆ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಮನ ಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು, ಬಂದಿಗಳಿಗೆ ಕದ ತೆರೆಯುವುದನ್ನು ಪ್ರಸಿದ್ಧಪಡಿಸುವುದಕ್ಕೂ ಯೆಹೋವನು ನೇಮಿಸಿರುವ ಶುಭ ವರುಷ. ಆಮೇಲೆ ನೋಡ್ರಿ, ಇಲ್ಲಿ ದುಃಖಿತರನ್ನು ಮನ ಮುರಿದವರನ್ನು ಕಟ್ಟಿ ವಾಸಿ ಮಾಡುವ ದೇವರೆಂಬುದಾಗಿ ನೋಡುವಾಗ ಯೆಶಾಯನು ಗ್ರಂಥದಲ್ಲಿ ತಂದೆಯಾದ ದೇವರು ಯೆಶಾಯನ ಮುಖಾಂತರ ಹೇಳ್ತಾ ಇದ್ದಾನೆ, ಕರ್ತನಾದ ಯೆಹೋವನು ನನ್ನ ಆತ್ಮವು ನನ್ನ ಮೇಲೆ ಅದೇ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು ಎಂಬುದಾಗಿ. ಹಾಗೆ ನಾವು ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಕೂಡ 18-19 ವಚನಗಳಲ್ಲಿ ಮಾತುಗಳು ಹೇಳ್ತೀವಿ. ಲೂಕನ ಬರೆದ ಸುವಾರ್ತೆಯಲ್ಲಿ ಕರ್ತನ ಆತ್ಮವು ನನ್ನ ಮೇಲೆ ಅದೇ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ, ಮನ ಮುರಿದವರನ್ನು ಬಿಡಿಸಿ ಕಳುಹಿಸುವುದಕ್ಕೂ, ಕರ್ತನು ನೇಮಿಸಿರುವ ಶುಭ ವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ ಎಂಬುದು. ನೋಡ್ರಿ, ಇಲ್ಲಿ ಮೊದಲನೇ ಕರ್ತನ ಆತ್ಮ ನನ್ನ ಮೇಲೆ ಇದೆ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನ ಸಾರುವುದಕ್ಕೆ ಅಭಿಷೇಕಿಸಿದ್ದನು. ಅಂದ್ರೆ ಈ ಲೋಕದಲ್ಲಿ ಐಶ್ವರ್ಯವಂತರು, ಶ್ರೀಮಂತರು, ಧನಿಕರಿಗೆ ಸುವಾರ್ತೆ ಹೋಗ್ತಾ ಇಲ್ಲ. ಮೊದಲು ಯಾರಿಗೆ ಸುವಾರ್ತೆ ಹೋಗ್ತಾ ಇದೆ ಅಂದ್ರೆ, ಲೋಕದಿಂದ ಆ ಶ್ರೀಮಂತರು ಅಥವಾ ಮೇಲ್ವರ್ಗದವರು ಅವರು ಈ ಕೆಳವರ್ಗದವರನ್ನು ತಳ್ಳಿಬಿಟ್ಟಂತ ಬಲಹೀನರಾದಂತ, ಕುಲಹೀನರಾದಂತ ಕೆಳವರ್ಗದವರಿಗೆ ಸುವಾರ್ತೆ ಯಾಕೆ ಸಾರಕ್ಕೆ ಬಂದಿದೆ ಅಂದ್ರೆ, ಕೆಳವರ್ಗವ್ರು ಬಡವರಾಗಿರ್ತಾರೆ. ಯಾರು ಅವರಲ್ಲಿ ಧನಿಕರು ಇರೋದಿಲ್ಲ, ಯಾರು ಅಷ್ಟೊಂದು ಬುದ್ಧಿವಂತರು ಇರೋದಿಲ್ಲ, ಜ್ಞಾನವಂತರು ಇರೋದಿಲ್ಲ. ಒಂದೊಂದು ಹೊತ್ತು ಊಟಕ್ಕೂ ಎಷ್ಟೋ ಕಷ್ಟಪಡುವವರು ಇದ್ದಾರೆ, ಎಷ್ಟೋ ಕಷ್ಟಪಡಿದ್ದಾರೆ. ಅಂಥವರಿಗೆ ಯೇಸು ಸ್ವಾಮಿಯ ಸುವಾರ್ತೆ ಸಾರಲ್ಪಟ್ಟು ಅಂಥವರು ಯೇಸು ಸ್ವಾಮಿ ಮಾತುಗಳು ಕೇಳಿ ಅವರು ಜ್ಞಾನವಂತರಾಗಿ ಇವತ್ತು ಅವರೇ ಇಡೀ ಪ್ರಪಂಚನ ಆಳುವಂತ ಒಂದು ಧನಿಕರಾಗಿದ್ದಾರೆ, ಜ್ಞಾನವಂತರಾಗಿದ್ದಾರೆ. ಹಾಗಾಗಿ ಮೊದಲು ಬಡವರಿಗೆ ಸುವಾರ್ತೆ ಸಾರಲ್ಪಡ್ತಾರೆ. ಪ್ರತಿಯೊಂದು ಹಳ್ಳಿಯಲ್ಲಿ ನೋಡ್ರಿ, ಶ್ರೀಮಂತರ ಕುಟುಂಬಗಳಲ್ಲಿ ಆ ಮೇಲ್ವರ್ಗದವರ ಜಾತಿಗಳಲ್ಲಿ ಹೋಗಿ ಸುವಾರ್ತೆ ಸಾರಲ್ಪಡ್ತಾ ಇಲ್ಲ. ಮೊದಲು ಯಾರು ಸುವಾರ್ತೆ ಸಾರ್ತಾರೆ? ಕುಲಹೀನರು, ಬಡವರು, ಬಲ್ಲಿದರಾಗಿರುವಂತವರಿಗೆ ಏನು ಸುವಾರ್ತೆ ಸಾರಲ್ಪಡ್ತಾ ಇದೆ. ಅದು ಯೇಸು ಕ್ರಿಸ್ತನ ಮುಖಾಂತರ ಏನು ಬಡವರಿಗೆ ಶುಭ ವರ್ತಮಾನ. ಏನು ಶುಭ ವರ್ತಮಾನ? ನಾನು ನಿಮ್ಗೋಸ್ಕರ ಬಂದಿದ್ದೇನೆ, ತಂದೆ ಚಿತ್ತದ ಮೇರೆಗೆ ಬಂದಿದ್ದೀನಿ, ನಿಮ್ಮೆಲ್ಲ ಪಾಪಗಳನ್ನು ನಾನು ಹೊತ್ಕೊಳ್ತಾ ಇದ್ದೀನಿ, ನಿಮಗಿರುವಂತ ದರಿದ್ರತೆಯನ್ನ, ಬಡತನವನ್ನ ನಾನು ನನ್ನ ಮೇಲೆ ಹಾಕೊಳ್ತಾ ಇದ್ದೀನಿ. ನಿಮ್ಮನ್ನು ಶ್ರೀಮಂತರ ಮಾಡೋದಕ್ಕಾಗಿ, ನಿಮ್ಮನ್ನ ಐಶ್ವರ್ಯವಂತರ ಮಾಡೋದಕ್ಕಾಗಿ, ನಿಮ್ಮನ್ನ ಯಾವ ಕೊರತೆ ಇಲ್ಲದವರನ್ನು ಮಾಡೋದಕ್ಕಾಗಿ ನಾನು ಬಂದಿದ್ದೀನಿ. ನನ್ನ ಮಾತನ್ನು ಕೇಳ್ರಿ, ದೇವರ ರಾಜ್ಯ ಹತ್ರ ಬಂದಿದೆ, ದೇವರ ರಾಜ್ಯಕ್ಕೆ, ದೇವರ ಕಡೆಗೆ ತಿರುಗಿಕೊಡ್ರಿ ಎಂಬ ಶುಭ ವರ್ತಮಾನವನ್ನ ಏನು ಈ ಲೋಕಕ್ಕೆ ಸಾರಲ್ಪಡ್ತಾ ಇದೆ. ಎರಡನೇದಾಗಿ ಮನ ಮುರಿದವರನ್ನ ಕಟ್ಟುವುದು. ಅನೇಕ ಸಾರಿ ಕುಟುಂಬಗಳಲ್ಲಿ ಒಳ ಜಗಳ, ಸಮಸ್ಯೆಗಳು, ಅಕ್ಕಪಕ್ಕದಿಂದ ಸಮಸ್ಯೆಗಳು, ನಾನಾ ರೀತಿಯಲ್ಲಿ ಅನೇಕರ ಜೀವಿತನೇ ಬೇಡ ಅಂತ ಹೇಳಿ ಮನ ಮುರಿದು ಎಷ್ಟೋ ಜನರು ಪ್ರಾಣ ಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಎಷ್ಟೋ ಜನರು ಮನೆ ನ್ಯೂಸ್ ಅಲ್ಲಿ ನೋಡುವಾಗ, ನನ್ನ ಸಾವಿಗೆ ಯಾರು ಕಾರಣರಲ್ಲ, ನನಗೆ ಏನು 70,000 ಸಂಬಳ ಬರ್ತಾ ಇದೆ,
30,000 ಏನು EMI ಕಟ್ಟಬೇಕು, ಇನ್ನು 40,000 ನನ್ನ ಕುಟುಂಬಕ್ಕೆ ಧಾರಾಳವಾಗಿ ಜೀವನ ಮಾಡ್ಬೋದಾಗಿತ್ತು. ಯಾವುದೂ ಕೊರತೆ ಇಲ್ಲ, ನಾನು ಗೌರ್ಮೆಂಟ್ ಉದ್ಯೋಗ ಆಗಿದ್ದೀನಿ, ಆದರೆ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ, ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ, ನನಗೆ ಏನೋ ಒಂದು ರೀತಿಯ ಬೇಸರ, ಏನೋ ಒಂದು ನನ್ನ ಕರೀತಾ ಇದೆ, ಹಾಗಾಗಿ ನನಗೆ ನಾನೇ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೇನೆ ಅಂತ ಬರ್ದಿಟ್ಟು ಬಿಟ್ಟು ಸುಸೈಡ್ ಮಾಡ್ಕೊಂಡು ಬಿಟ್ಟಿದ್ದಾನೆ. ಅಂದ್ರೆ ಅವನ ಜೀವಿತದಲ್ಲಿ ಏನೋ ಇಲ್ಲದ ಕೊರತೆ ಇದೆ, ಮನ ಮುರಿದೋಗಿದೆ, ಸಮಾಧಾನ ಇಲ್ಲದ ಜೀವಿತ. ಮನ ಮುರಿಯೋದಂದ್ರೆ ಎಲ್ಲ ಇದ್ದು ಇಲ್ಲದವರಾಗಿ ಜೀವಿಸುವಂಥದ್ದು. ಅಂಥವ್ರನ್ನ ಏನ್ ಮಾಡ್ತೀನಿ, ನಾನು ಕಟ್ಟಕ್ಕೆ ಬರ್ತೀನಿ, ಅಂಥವ್ರನ್ನ ನಾನು ಕಟ್ತೀನಿ, ಅಂಥವ್ರನ್ನ ನಾನು ಬಲಪಡಿಸ್ತೀನಿ. ಸೆರೆಯವರಿಗೆ ಬಿಡುಗಡೆ ಅಂದ್ರೆ ಅನೇಕ ತಪ್ಪುಗಳಲ್ಲಿ ಪಾಪಗಳು ಮಾಡಿ ನಾನಾ ರೀತಿಯ ಶಾಪಗಳಲ್ಲಿ ಸಿಕ್ಕಾಕೊಂಡು ಅವರು ಜೀವಂತವಾಗಿ ಜೀವಿಸ್ತಾ ಇರ್ತಾರೆ ಹೊರತು ಅವರ ಜೀವಿತದಲ್ಲಿ ಏನಾಗಿದೆ, ಯಾವಾಗಲೂ ಸೆರೆಮನೆಯಲ್ಲಿ ವಾಸ ಮಾಡ್ದಂಗೆ ಇರ್ತದೆ, ಯಾವಾಗಲೂ ಸೆರೆಮನೆಯಲ್ಲಿ ವಾಸ ಮಾಡ್ದಂಗೆ ಇರ್ತದೆ. ಕಾರಣ ನಾನಾ ರೀತಿ ಪಾಪಗಳು ಬಂದು ಅವ್ರನ್ನ ಕಾಡ್ತಾ ಇರ್ತದೆ. ಮನಸ್ಸು ಸಮಾಧಾನ ಇಲ್ಲದ ಜೀವಿತ, ಮನಸ್ಸು ಸಮಾಧಾನ ಇಲ್ಲದ ಜೀವಿತ ಜೀವಿಸುವಂತ ಅನೇಕರು ಸೆರೆಯಲ್ಲಿ ಸಿಕ್ಕಾಕೊಂಡಿರ್ತಾರೆ. ಅನೇಕರು ಪಾಪದಲ್ಲಿ ಸಿಕ್ಕಾಕೊಂಡು, ಪಾಪ ಎಂಬ ಸೆರೆಯಲ್ಲಿ ಸಿಕ್ಕಾಕೊಂಡು ಅದರಿಂದ ಹೊರ ಬರಲಾರ್ದೆ ಎಷ್ಟೋ ಒದ್ದಾಡ್ತಾ ಇರ್ತಾರೆ. ಅಂಥವ್ರಿಗೆ ಯೇಸು ಸ್ವಾಮಿ ಸುವಾರ್ತೆ ಸಾರುವಾಗ, ಅಂಥವ್ರಿಗೆ ಆಗಿ ಪ್ರಾರ್ಥನೆ ಮಾಡುವಾಗ, ಅವರು ಪ್ರಾರ್ಥನೆ ಒಳಪಡುವಾಗ ಆ ಸೆರೆಯಿಂದ, ಆ ಪಾಪದಿಂದ, ಆ ಶಾಪಗಳಿಂದ ಹೊರಬಂದು ಆ ಸಮಾಧಾನ ಎಂಬ ಜೀವಿತವನ್ನು ಹೊತ್ತುಕೊಂಡು ಯೇಸು ಕ್ರಿಸ್ತನ ಮಾರ್ಗದಲ್ಲಿ ಜೀವಿಸ್ತಾ ಇದ್ದಾರೆ. ಬಂದಿಗಳಿಗೆ ಕದ ತೆರೆಯುವುದು ಅಂದ್ರೆ ಬಂದಿಗಳು ಜೈಲಲ್ಲಿ ವಾಸ ಮಾಡುವಂಥವ್ರು ಮತ್ತು ಕುಟುಂಬಗಳಲ್ಲಿ ಕೆಲವು ಶೋಧನೆಗಳಿಂದ ಸಿಕ್ಕಾಕೊಂಡು ಬಂದಿ ಆಗಿಬಿಟ್ಟರೆ, ಸೈತಾನಿಂದ ಬಂಧಿಸಲ್ಪಟ್ಟಿರ್ತಾರೆ. ಕೆಲವರು ಒಂದು ವ್ಯಭಿಚಾರ ಎಂಬ ಬಂದಿಕಾರದಲ್ಲಿ ಬಿದ್ದೋಗಿರ್ತಾರೆ, ಕೆಲವರು ಇನ್ನು ಯಾವುದೋ ಒಂದು ಪಾಪದಲ್ಲಿ ಬಿದ್ದೋಗಿರ್ತಾರೆ, ಇನ್ನು ಕೆಲವರು ಇನ್ಯಾವುದೋ ಒಂದರಲ್ಲಿ ಬಿದ್ದೋಗಿರ್ತಾರೆ. ಒಬ್ಬೊಬ್ರು ಒಂದೊಂದು ರೀತಿ ಬಂದಿಖಾನೆಯಲ್ಲಿ ಬಿದ್ದೋಗಿರ್ತಾರೆ. ಕೆಲವರು ಕಾಡೆ ಹಳ್ಳಿಗಳಲ್ಲಿ ಹೇಳುವಾಗ ಕೆಲವು ಸ್ತ್ರೀರು ಹೇಳ್ತಾರೆ, ಸ್ವಾಮಿ ಊಟ ಇಲ್ದಿದ್ರೆ 3 ದಿವಸ ಬೇಕಾದ್ರೆ ಇರ್ತೀನಿ, ಎಲೆ ಅಡಿಕೆ ಇಲ್ದಿದ್ರೆ ಇರಕ್ಕಾಗೋದಿಲ್ಲ. ಎಲೆ ಅಡಿಕೆ ಒಂದು ಬಂದಿಖಾನಲ್ಲಿ ಬಿದ್ದೋಗಿರ್ತಾರೆ. ಕೆಲವರು ಹೆಂಡತಿ ಎತ್ತಾನ ಹೋಗ್ಲಿ, ಮಕ್ಳು ಎತ್ತಾನ ಹೋಗ್ಲಿ, ಆ ಕುಟುಂಬದ ಜವಾಬ್ದಾರಿನೇ ಇರಲ್ಲ. ಇನ್ನು ಹೆಂಡತಿಯನ್ನ ಪೀಡಿಸಿ ಕಾಡಿಸಿ, ಮಕ್ಕಳನ್ನ ಪೀಡಿಸಿ ಕಾಡಿಸಿ ತಂದಿದ್ದೆಲ್ಲ ತಂದು ಅವನು ಒಬ್ಬರು ವ್ಯಕ್ತಿಗತವಾಗಿ ಒಂದು ಕುಡುಕ್ತಾರದಕ್ಕೆ ಒಳಗಾಗ್ಬಿಟ್ಟಿರ್ತಾರೆ. ಇನ್ನು ಕೆಲವರು ಇಸ್ಪೀಟ್ ಆಡೋದ್ರಲ್ಲಿ ಬಿದ್ದೋಗಿರ್ತಾರೆ. ಇನ್ನು ಕೆಲವರು ಜೂಜಾಟಗಳು ಇತರ ಬೇರೆ ಬೇರೆ ಆಟಗಳಲ್ಲಿ ಬಿದ್ದು ಆ ಒಂದು ಬಂದಿಖಾನದಲ್ಲಿ ಬಿದ್ದೋಗಿರ್ತಾರೆ. ಆದ್ರೆ ದೇವರ ವಾಕ್ಯವನ್ನು ಕೇಳಿದಂತ ಯಾರೇ ಆಗಲಿ ಅವ್ರ ಮಾನಸಾಂತರ ಹೊಂದುತ್ತಾರೆ, ಆ ಬಂದಿಖಾನದಿಂದ ಹೊರಗೆ ಬರ್ತಾರೆ, ಯೇಸು ಕ್ರಿಸ್ತನ ಮಾರ್ಗದಲ್ಲಿ ಜೀವಿಸಲಿಕ್ಕೆ ಸಹಾಯ ಇರ್ತದೆ. ಆತನ ಪ್ರಿಯ ನನ್ನ ಸಹೋದರ ಸಹೋದರರೇ, ಹಾಗಾಗಿ ದುಃಖಿತರನ್ನು ಸಂತೈಸುವುದು ಅಂದ್ರೆ ಪ್ರತಿಯೊಬ್ಬರನ್ನ ಯೇಸು ಸ್ವಾಮಿಗೆ ಸಂತೈಸುವ ದೇವರು ಎಂಬುದಾಗಿ ಒಂದು ಮಾತಿದೆ. ಹಾಗಾಗಿ ಪ್ರಿಯರೇ, ನಾವು ನೋಡ್ತೀವಿ ಇಲ್ಲಿ ಯೆಶಾಯನ 61ನೇ ಅಧ್ಯಾಯದಲ್ಲಿ 3ನೇ ವಚನ ನಾವು ನೋಡುವಾಗ ಅಲ್ಲಿ ಏನ್ ಹೇಳ್ತದೆ ಅಂದ್ರೆ, 3ನೇ ವಚನ, ಯೆಶಾಯ 61 3ನೇ ವಚನದಲ್ಲಿ ನೋಡುವಾಗ, ಇವುಗಳನ್ನು ಪ್ರಚುರಗೊಳಿಸುವುದಕ್ಕೂ ದುಃಖಿತರೆಲ್ಲರನ್ನು ಸಂತೈಸುವುದಕ್ಕೂ ಚಿಯೋನಿನಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣ, ದುಃಖವಿದ್ದಲ್ಲಿ ಆನಂದ ತೈಲ, ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರ, ಇವುಗಳನ್ನು ಒದಗಿಸಿಕೊಡುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ. ಹಲ್ಲೆಲೂಯಾ. ನೋಡ್ರಿ, ಇಲ್ಲಿ ನೋಡುತ್ತೇವೆ 2ನೇ ವಚನದಿಂದ ನಾವು ಓದ್ಕೊಳ್ಳುವಾಗ ಏನಾಗುತ್ತಂದ್ರೆ, ನಮ್ಮ ದೇವರು ಮುಯ್ಯಿ ತೀರಿಸುವ ದಿನ ಇವುಗಳನ್ನು ಪ್ರಚುರಗೊಳಿಸುವುದಕ್ಕೂ ದುಃಖಿತರೆಲ್ಲರನ್ನು ಸಂತೈಸುವುದಕ್ಕೂ ಚಿಯೋನಿನಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣ, ಶೋಕ ಶೋಧಿಸುವುದಕ್ಕೆ ಏನಾಗುತ್ತೆ ಅಂದ್ರೆ, ಈ ಉದಾಹರಣೆಗೆ ಯೋಬನ ಒಂದು ಜೀವಿತದಲ್ಲಿ ನೋಡೋಣ. ಯೋಬನಿಗೆ ರೋಗ ಬಂದಾಗ ಅವನೇನ್ ಮಾಡ್ತಾನೆ, ಆ ಶೋಧನೆ ತಟ್ಕೊಳ್ಳಾರ್ದ ಹೋಗಿ ಬೂದಿ ಹಾಕೊಂಡಿರ್ತಾನೆ ಮೈ ಮೇಲೆ. ಹಳೆ ಒಡಂಬಡಿ ಕಾಲದಲ್ಲಿ ಶತ್ರುಗಳು ಬಂದು ಮೇಲೆ ಬೀಳ್ತಾರೆ, ಶತ್ರುಗಳು ಬಂದು ನಮ್ಮನ್ನು ಕುಗ್ಗಿಸ್ತಾರಂದ್ರೆ ಅವ್ರ ದುಃಖಕ್ಕೆ ಸೂಚನೆಯಾಗಿ ಹೋಗಿ ಬೂದಿಯನ್ನ ತಗೊಂಡು ತನ್ನ ಮೈ ಮೇಲೆ ಹಾಕೊಂಡು ಗೋಣಿ ಚೀಲಗಳು ಕಟ್ಟಿಕೊಂಡು ಅವರು ದೇವರ ಹತ್ರ ಪ್ರಲಾಪಿಸ್ತಾ ಇದ್ರು. ಆದ್ರೆ ಅಂತ ಪ್ರಲಾಪಿಸುವಂತ ಅಂತ ದುಃಖದಲ್ಲಿರುವಂತವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣ ಅಂದ್ರೆ ಅವರಿಗೆ ಸುಖ ಸಂತೋಷಗಳು ಮತ್ತೆ ಒಳ್ಳೆ
ಶಿರೋಭೂಷಣ ಅಂದ್ರೆ ಒಳ್ಳೆ ವಸ್ತ್ರಗಳು, ಉಡುಗೆ ತೊಡುಗೆಗಳು ಕೊಡುತ್ತಾನೆ. ಮತ್ತು ದುಃಖವಿದ್ದಲ್ಲಿ ಆನಂದ ತೈಲ. ಆನಂದ ತೈಲ ಅಂದ್ರೆ ಆ ದಾವೀದನ ಹೇಳ್ತಾನೆ, ಆ 23ನೇ ಕೀರ್ತನೆ 5ನೇ ವಚನದಲ್ಲಿ ಏನ್ ಹೇಳ್ತಾನೆ? 23:5 ವೈರಿಗಳ ಮುಂದೆ ನೀನು ನನಗೋಸ್ಕರ ಔತಣ ಸಿದ್ಧಪಡಿಸಿ ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ. ಅಂದ್ರೆ ತಲೆಗೆ ತೈಲ ಹಚ್ಚುವಂತವ್ರು ಅವ್ರೇನಾಗ್ತಾರೆ? ಯಾವಾಗ್ಲೂ ಸಂತೋಷವಾಗಿರ್ತಾರೆ, ಆನಂದವಾಗಿರ್ತಾರೆ, ಖುಷಿಯಾಗಿರ್ತಾರೆ. ತಲೆಗೆ ಎಣ್ಣೆ ಹಚ್ಕೊಳ್ಳುವಾಗ ಒಂದು ಮುಖದಲ್ಲಿ ಒಂದು ಕಳೆ ಬರ್ತದೆ. ಆ ಕಳೆ ಆ ದುಃಖಿ ಏನೋ ಹೇಳ್ತಾ ಇದ್ದಾನೆ, ದುಃಖವಿದ್ದರೆ ಆನಂದ ತೈಲ, ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ, ಸ್ತೋತ್ರದ ವಸ್ತ್ರ ಇವುಗಳನ್ನು ಒದಗಿಸಿಕೊಡುವುದಕ್ಕೂ ಆತನು ನನ್ನನ್ನು ಕಳಿಸಿದ್ದಾನೆ. ಯಾರು? ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನ ಕಳಿಸ್ಕೊಟ್ಟಿದ್ದಾನೆ. ಇಲ್ಲಿ ಯೆಶಾಯನು ತಂದೆಯಾದ ದೇವರು ನನ್ನನ್ನ ಕಳಿಸ್ಕೊಟ್ಟಿದ್ದಾನೆ, ಯೆಶಾಯನು ಪ್ರಾರ್ಥಿಸ್ತಾ ಇದ್ದಾನೆ. ಯೆಶಾಯನು ಯೇಸು ಕ್ರಿಸ್ತನಿಗೆ ಹೋಲಿಕೆ ಆಗಿದ್ದಾನೆ. ಯೆಶಾಯನು ಯೇಸು ಕ್ರಿಸ್ತನಿಗೆ ಹೋಲಿಕೆ ಆಗಿದ್ದಾನೆ, ಕಳಿಸಿಕೊಟ್ಟಿದ್ದಾನೆ. ಯೆಹೋವನು ತನ್ನ ಪ್ರಭಾವಕ್ಕೋಸ್ಕರ ಹಾಕಿದ ನೀತಿ ವೃಕ್ಷಗಳು ಎಂಬ ಬಿರುದು ಇವರಿಗಾಗುವುದು. ನೀತಿ ವೃಕ್ಷಗಳು. ಈ ಬಿರುದು ಪಡ್ಕೊಳ್ಬೇಕಂದ್ರೆ ನಾವು ದೇವರಿಂದ ಹೊರತು ಬೇರೆ ಈ ಲೋಕದಲ್ಲಿ ನಾವು ಎಷ್ಟು ಒಳ್ಳೇದು ಮಾಡಿದ್ರು ಏನು ಮಾಡಿದ್ರು ಈ ಒಂದು ಬಿರುದು ಪಡ್ಕೊಳ್ಳಕ್ಕಾಗಲ್ಲ. ನೀತಿ ವೃಕ್ಷ ಅಂದ್ರೆ ಅವಳು ಯಾವಾಗ್ಲೂ ಸಮೃದ್ಧಿಯಾಗಿ ಬೆಳೆಯುವಂಥದ್ದು, ಸಮೃದ್ಧಿಯಾಗಿ ಜೀವಿಸುವಂಥದ್ದು. ಅದು ವೃಕ್ಷ ಅಂದ್ರೆ ಯಾವಾಗಲೂ ಬೆಳೀತಾ ಇರ್ತದೆ ಮರ, ಯಾವತ್ತಿಗೂ ಅದು ಬಿದ್ದೋಗೋದಿಲ್ಲ. ಹಾಗಾಗಿ ಆ ನೀತಿ ವೃಕ್ಷ ಎಂಬ ಒಂದು ಬಿರುದು ನಾನು ಕೊಡ್ತೀನಿ ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿದೆ. ಆತನ ಪ್ರಿಯ ನನ್ನ ಸಹೋದರ ಸಹೋದರೇ, ದೇವರ ಮಾತನ್ನು ಯಾರು ಕೇಳ್ತಾರೋ, ದೇವರಿಗೆ ಇಷ್ಟಾನುಸಾರವಾಗಿ ಯಾರು ಜೀವಿಸ್ತಾರೋ ಅಂತ ದುಃಖಿತರನ್ನ ಏನ್ ಮಾಡ್ತಾನೆ? ಸಂತೈಸಿ ಆಶೀರ್ವಾದ ಮಾಡ್ತಾನೆ. ದುಃಖಿತರನ್ನ ದುಃಖದಿಂದ ಬಿಡಿಸಿ ಸಂತೈಸಲಿಕ್ಕೆ ಬಂದಂತ ದೇವರು ನಮ್ಮ ದೇವರಾಗಿರ್ತಾರೆ. ಯೆಶಾಯ 66ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 13ನೇ ವಚನ, 66-13ನೇ ವಚನದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುವೆನು. ಯೆರೂಸಲೇಮಿನಲ್ಲೇ ನಿಮಗೆ ದುಃಖ ಶಮನವಾಗುವುದು, ನೀವು ಇದನ್ನು ಕಣ್ಣಾರೆ ಕಾಣುವಿರಿ. ನೋಡ್ರಿ, ಇಲ್ಲಿ ಹೇಳ್ತಾ ಇದ್ದಾನೆ, ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುವನಿ. ಇವಾಗ ತಾಯಿಗಿಂತ ಶ್ರೇಷ್ಠವಾದ ಭೂಲೋಕದಲ್ಲಿ ವ್ಯಕ್ತಿ ಯಾರು ಇಲ್ಲ. ಒಂದು ಮಗುನ ಸಂತೈಸುವುದು ತಾಯಿಗೆ ಮಾತ್ರ ಗೊತ್ತಿರುತ್ತೆ, ತಂದೆಗೂ ಗೊತ್ತಾಗಲ್ಲ, ಇತರಿಗೂ ಗೊತ್ತಾಗಲ್ಲ. ಹಾಗಾಗಿ ನಾನು ಕೆಲವು ಕಡೆ ಏನ್ ಹೇಳ್ತೀನಿ ಅಂದ್ರೆ ಇದೇ ಮಾತು ಹೇಳ್ತೀನಿ, ತಾಯಿಗೆ ಗೊತ್ತಿರುತ್ತೆ ತನ್ನ ಮಗುನ ಯಾವ ರೀತಿ ಸಂತೈಸಬಹುದು, ಯಾವ ರೀತಿ ಆ ಮಗುನ ಆಧರಿಸಬಹುದು ಅಂತ. ಮಿಕ್ಕಿದವರು ಕೆಲವು ಕಾಲ ತತ್ಕಾಲಕ್ಕೆ ಅವ್ರು ಸಂತೈಸಬಹುದು, ಆದರೆ ತಾಯಿ ಮಗುವನ್ನ ಯಾವಾಗ್ಲೂ ಸಂತೈಸುವಂತ ಒಂದು ಜ್ಞಾನ ದೇವರು ತಾಯಿಗೆ ವಿಶೇಷವಾಗಿ ಕೊಟ್ಟಿರ್ತಾನೆ. ತಾಯಿ ಏನು ಮಾಡಿದ್ರೆ ಮಗು ಸಮಾಧಾನ ಆಗ್ತದಂತ ತಾಯಿಗೆ ಗೊತ್ತಾಗ್ತದೆ. ಅವ್ರು ಎಷ್ಟೇ ತೀಟೆ ಮಾಡ್ಲಿ, ಎಷ್ಟೇ ಗಲಾಟೆ ಮಾಡ್ಲಿ, ಎಷ್ಟೇ ರಾದಂತ ಮಾಡ್ತಾ ಇರ್ಲಿ, ಕೊನೆಗೆ ತಾಯಿ ಏನ್ ಮಾಡ್ತಾಳೆ? ತನ್ನ ಹಾಲು ಕೊಡೋಕೆ ಮನೆಗೆ ಹಾಕೊಡುವಾಗ ಆ ಮಗು ಆರಾಮಾಗಿ ಸುಮ್ಮನೆ ಆಗ್ಬಿಡ್ತದೆ. ಆ ರೀತಿಯಲ್ಲಿ ದೇವ್ರು ಏನ್ ಹೇಳ್ತಾನೆ ಅಂದ್ರೆ, ನಾನು ನಿಮ್ಮ ತಾಯಿ ಯಾವ ರೀತಿ ಸಂತೈಸೋದೋ ಅದಕ್ಕಿಂತ ಹೆಚ್ಚಾಗಿ ನನ್ನನ್ನು ನಿಮ್ಮನ್ನು ಸಂತೈಸ್ತೀನಿ. ಅಷ್ಟೇ ಅಲ್ಲದೆ ಯೆರೂಸಲೇಮಿನಲ್ಲೇ ನಿಮ್ಗೆ ದುಃಖ ಶಮನವಾಗುವುದು. ಯೆರೂಸಲೇಮ್ ಅಂದ್ರೆ ಸಮಾಧಾನಕ್ಕೆ ಸೂಚನೆ. ಪ್ರಿಯ ನನ್ನ ಸಹೋದರರೇ, ಈ ಭೂಲೋಕ ಇವು ಪಾಪದಿಂದ ತುಂಬಿದೆ. ಯೇಸು ಕ್ರಿಸ್ತನು 2ನೇ ಬರೋಣದಲ್ಲಿ ನಮಗೋಸ್ಕರ ಆ ಪರಲೋಕದಲ್ಲಿ ಸಿದ್ಧ ಮಾಡಿದಂತ ನೂತನ ಯೆರೂಸಲೇಮನ್ನ ಈ ಭೂಮಿ ಮೇಲೆ ಆತನ ಇಡಿಸ್ತಾನೆ. ನೂತನ ಭೂಮಂಡಲ, ನೂತನ ಆಕಾಶ ಮಂಡಲ, ನೂತನ ಒಂದು ಸೃಷ್ಟಿ ಈ ಆ ನೂತನ ಯೆರೂಸಲೇಮನ್ನ ಈ ಭೂಮಿ ಮೇಲೆ ಆತನ 2ನೇ ಬರೋಣದಲ್ಲಿ ಇಳಿಸುವ ಆತನಾಗಿದ್ದೇನೆ. ಹಾಗಾಗಿ ಯೆರೂಸಲೇಮಿನಲ್ಲೇ ನಿಮ್ಗೆ ದುಃಖ ಶಮನವಾಗುವುದು, ನೀವು ಇದನ್ನು ಕಣ್ಣಾರೆ ಕಾಣುವಿರಿ. ಅಂದ್ರೆ ಯಾರ್ಯಾರು ದೇವರ ಮಾತು ಕೇಳ್ತಾರೋ, ಯಾರ್ಯಾರು ದೇವರೊಟ್ಟಿಗೆ ಜೀವಿಸ್ತಾರೋ, ಯಾರ್ಯಾರು ದೇವರ ಆಜ್ಞೆಗಳ ಕೈಕೊಂಡು ನಡೀತಾರೋ ಅವರು ಅದನ್ನು ಕಾಣ್ತಾರೆ. ಯೇಸು ಸ್ವಾಮಿ ಮಾತು ಮೀರಿ, ಯೇಸು ಸ್ವಾಮಿ ಮಾತಿಗೆ ವಿಧೇಯರಾಗದೆ ಜೀವಿಸುವಂತವ್ರು ಅದನ್ನ ಕಣ್ಣಾರೆ ಕಂಡ್ರು ಅದನ್ನು ಅನುಭವಿಸಕ್ಕಾಗಲ್ಲ. ಅಂದ್ರೆ ಪ್ರತಿಯೊಬ್ಬರು ಪಾಪಿಗಳು, ಪರಿಶುದ್ಧರು ಎಲ್ಲರೂ ಎಬ್ಬಿಸಲ್ಪಡ್ತಾರೆ. ಪರಿಶುದ್ಧರು, ನೀತಿವಂತರು, ಯಥಾರ್ಥವಂತರಾಗಿರುವಂಥವ್ರು, ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂಥವ್ರು
ಆ ಪರಲೋಕದಲ್ಲಿ ಆ ನೂತನ ಯೆರೂಸಲೇಮನ್ನು ಕಾಣ್ತಾರೆ, ಆ ನೂತನ ಯೆರೂಸಲೇಮದಲ್ಲಿ ಸೇರ್ತಾರೆ ಮತ್ತು ನೂತನ ಯೆರೂಸಲೇಮಲ್ಲಿ ತಮ್ಮ ಜೀವಿತ ಕಳೀತಾರೆ. ಆದರೆ ಯೇಸು ಸ್ವಾಮಿಗೆ ವಿರುದ್ಧವಾಗಿ ಜೀವಿಸುವಂಥವ್ರು, ಯೇಸು ಸ್ವಾಮಿ ಮಾರ್ಗದಲ್ಲಿ ನಡೆಯುವಂಥವ್ರು ಅವ್ರ ಕಣ್ಣಾರೆ ನೋಡ್ತಾರೆ, ಅದರ ಅನುಸರಿಸಕ್ಕಾಗಲ್ಲ, ಅದು ಒಳಗೆ ಕೂಡ ಹೋಗೋಕ್ಕಾಗಲ್ಲ. ಅವ್ರು ಯಾವಾಗಲೂ ನರಕದಲ್ಲಿ ಬೆಂಕಿಯಲ್ಲಿ ಸುಡುವಂಥ ಸ್ಥಳ ಅವ್ರಿಗೆ ಆಗಿ ಸಿದ್ಧಪಡಿಸಲ್ಪಟ್ಟಿರ್ತದೆ. ಆದರೆ ಬರೀ ನನ್ನ ಸಹೋದರೇ, ಕಷ್ಟ ಇದೆಯಾ, ದುಃಖ ಇದೆಯಾ, ಶ್ರಮೆಗಳಿದೆಯಾ, ಏನೇ ಇರಲಿ, ನೀನು ಯೇಸು ಸ್ವಾಮಿಯ ಪಾದದ ಬಳಿ ಬಾ, ಯೇಸು ಸ್ವಾಮಿಯನ್ನು ಪ್ರಾರ್ಥಿಸು. ಪ್ರಾರ್ಥನೆ ಇಲ್ಲದ ಜೀವಿತ ವ್ಯರ್ಥ. ಪ್ರಾರ್ಥನೆ ಇಲ್ಲದ ಜೀವಿತ ಏನು ಸಾಧನೆ ಮಾಡ್ಲಿಕ್ಕೆ ಆಗಲ್ಲಂತೆ. ನಾನು ನನ್ನ ಮೊಬೈಲಲ್ಲಿ ಇದೆ, ಕೆಲವು ವ್ಯಕ್ತಿಗಳನ್ನ ನಾನು ಮೊನ್ನೆ ನೋಡಿದೆ. ಅವ್ರನ್ನ ಕೇಳಿದ್ರೆ ನೀನು ಆಶೀರ್ವಾದ ಹೊಂದೋಕೆ ಏನಂದ ಕಾರಣ? ಪ್ರಾರ್ಥನೆ, 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 ಪ್ರಾರ್ಥನೆ. ಒಬ್ಬ ದೈವ ಸೇವಕರು ಸುಮಾರು 9 ನಿಮಿಷಗಳ ಕಾಲ ಆತನ ಕೇಳುವಾಗ ಏನಂದ್ರೆ ಪ್ರಾರ್ಥನೆ, 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 ಪ್ರಾರ್ಥನೆ. ಏನೇ ಇದ್ರು ದೇವರ ಮುಂದೆ ನೀನು ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆ ನಿನ್ನ ಜೀವಿತವನ್ನ ಬದಲು ಮಾಡ್ತದೆ. ಮತ್ತು ಮೊಣಕಾಲ ಪ್ರಾರ್ಥನೆ ವಿಶೇಷವಾದ ಒಂದು ಆಶೀರ್ವಾದ ಇದೆ. ಹೆಚ್ಚಾಗಿ ಮೊಣಕಾಲ ಮೇಲೆ ಪ್ರಾರ್ಥನೆ ಮಾಡುವವರು ಇನ್ನೂ ಬೇಗನೆ ಉತ್ತರಗಳು ಕಂಡುಕೊಳ್ತಾರೆ ಎಂಬುದಾಗಿ ನಾವು ನೋಡ್ತೀವಿ. ಆದ್ರಿಂದ ಪ್ರಾರ್ಥನೆ ಇಲ್ಲ ಜೀವಿತ ವ್ಯರ್ಥ. ಪ್ರಾರ್ಥನೆ ಇಲ್ಲದ ವ್ಯಕ್ತಿ ಪರಲೋಕಕ್ಕೆ ಸೇರೋದು ತುಂಬಾ ಕಷ್ಟ ಆಗ್ತದೆ. ಹಾಗಾಗಿ ನಮ್ಗೆ ಎಷ್ಟೇ ಹಣ ಇರಲಿ, ಎಷ್ಟೇ ಸಂಪತ್ತು ಇರಲಿ, ಎಷ್ಟೇ ಸಿರಿತನ ದೇವರು ಕೊಟ್ಟಿರ್ಲಿ, ಪ್ರಾರ್ಥನೆಯನ್ನು ಮರೆಯಬೇಡ್ರಿ. ದಿನಕ್ಕೆ ದಾವೀದನು 3 ಸಾರಿ ಪ್ರಾರ್ಥನೆ ಮಾಡ್ತಾನೆ, 7 ಸಾರಿ ಕೊಂಡಾಡ್ತಾ ಇರ್ತಾನೆ. ರಾತ್ರಿಯ ಹಾಸಿಗೆ ಮೇಲೆ ಕೂಡ ದೇವರನ್ನು ಧ್ಯಾನ ಮಾಡುವಂತ ದಾವೀದನು, ದಾನಿಯೇಲನಾದ ದಿನಕ್ಕೆ 3 ಆವರ್ತಿ ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಈ ಪ್ರಪಂಚದಲ್ಲಿ ಎಷ್ಟೋ ವ್ಯಕ್ತಿಗಳು ಪ್ರಾರ್ಥನೆಯಿಂದ ತಮ್ಮ ಜೀವಿತಗಳನ್ನು ಬದಲಾವಣೆ ಮಾಡ್ಕೊಂಡಿದ್ದಾರೆ. ಹಾಗೆ ಎಷ್ಟೇ ದೇವರು ನಿಮ್ಗೆ ಕೊಟ್ಟರು ಪ್ರಾರ್ಥನೆಯನ್ನು ಮರೆಯಬೇಡ್ರಿ, ಪ್ರಾರ್ಥನೆ ಮಾಡೋದು ಬಿಡಬೇಡ್ರಿ. ಪ್ರಾರ್ಥನೆ ಮಾಡೋದಲ್ರಿ ನಿಮ್ಮ ಜೀವಿತ ಅಳವಡಿಸ್ಕೊಂಡ್ರೆ ಖಂಡಿತವಾಗಲೂ ನಿಮ್ಮೆಲ್ಲ ದುಃಖ ಹೋಗಿ ನಿಮ್ಗೆ ಬೇಕಾಗಿರುವಂತ ಆಶೀರ್ವಾದ ಕೊಟ್ಟು ನಿಮ್ಮನ್ನು ತಾಯಿಯ ರೂಪದಲ್ಲಿ ತಾಯಿಗಿಂತ ಹೆಚ್ಚಾಗಿ ನಿಮ್ಮನ್ನು ಸಂತೈಸಿ ಆತನ ಕಾಪಾಡುವ ಆತನಾಗಿದೆ ಅಂತ ದೇವಾದಿ ದೇವರಿಗೆ ಮಹಿಮೆ ಉಂಟಾಗ್ಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮ ಸ್ತೋತ್ರ ವಂದನೆ ಸ್ವಾಮಿ. ಅಪ್ಪ, ಈ ಸಮಯದಲ್ಲಿ ನಿಮ್ಮನ್ನೇ ಸ್ತುತಿಸ್ತೇವೆ, ಕೊಂಡಾಡುತ್ತೇವೆ, ಘನಪಡಿಸ್ತೇವೆ, ಮಹಿಮೆ ಪಡಿಸ್ತೇವಪ್ಪ. ನೀನು ಒಳ್ಳೆ ದೇವರು, ಒಳ್ಳೆ ಕಾರ್ಯ ಮಾಡಪ್ಪ. ಅಪ್ಪ, ದುಃಖಿತರನ್ನು ಸಂತೈಸುವ ದೇವರು ಎಂಬ ಅಂಶವನ್ನು ಕುಳಿತು ನಮಗೆ ತಿಳಿಪಡಿಸಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ಸ್ವಾಮಿ, ನೀನು ಹಸಿದವರಿಗೆ ಆಹಾರ ಕೊಡುವಂತ ದೇವರು. ದುಃಖದಲ್ಲಿ ಅಪ್ಪ ನಾನಾ ರೀತಿ ಪಾಪಗಳಲ್ಲಿ ಶಾಪಗಳಲ್ಲಿ ಬಿದ್ದವ್ರನ್ನ ಬಿಡಿಸಿ ಆಶೀರ್ವದಿಸಿ ಸಂತೈಸಿ ಅಪ್ಪ ತಾಯಿಗಿಂತ ಹೆಚ್ಚಾಗಿ ನೀನು ಆಧರಿಸುವಂತ ದೇವರಾಗಿದ್ದಿ. ಅದಕ್ಕಾಗಿ ಸ್ತೋತ್ರ. ಈ ವಾಕ್ಯವನ್ನು ಕೇಳುವಂತ ಪ್ರಿಯ ಸಹೋದರಿಯನ್ನ, ಪ್ರಿಯ ಸಹೋದರನ ಆಶೀರ್ವದಿಸಪ್ಪ. ಅವ್ರಿಗಿರುವಂತ ಎಲ್ಲ ದುಃಖದಿಂದ ಬಿಡುಗಡೆ ಕೊಟ್ಟು ಸ್ವಾಮಿ, ಎಲ್ಲ ಕಷ್ಟಗಳಿಂದ ಬಿಡುಗಡೆ ಕೊಟ್ಟು ಸ್ವಾಮಿ, ಎಲ್ಲ ಶ್ರಮೆಗಳಿಂದ ಬಿಡುಗಡೆ ಕೊಟ್ಟಪ್ಪ. 24 ಗಂಟೆಗಳಲ್ಲಿ ಅವ್ರಿಗೆ ಎಷ್ಟು ಅವಕಾಶ ಸಿಗುತ್ತೋ ಅಷ್ಟು ಹೆಚ್ಚಾಗಿ ನಿನ್ನ ಪಾದ ಸನ್ನಿಧಿಯಲ್ಲಿ ಕುಳಿತು ಪ್ರಾರ್ಥಿಸಿ ಜಯ ಹೊಂದಿಕೊಳ್ಳುವ ಹಾಗೆ ಪ್ರತಿಯೊಬ್ಬೊಬ್ಬ ಹೃದಯದಲ್ಲಿ ನೀವು ಕಾರ್ಯ ಮಾಡಿ ನೀವು ತಾನೇ ಆಶೀರ್ವದಿಸಿ, ನೀವು ತಾನೇ ಮಹಿಮೆ ಅನ್ಕೋಬೇಕೆಂಬುದಾಗಿ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಆಮೆನ್, ಆಮೆನ್.